जय श्री नमो सिद्धेभ्यः। नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सुवसावनं ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनोदुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं ಅನ್ಮ್ಯೂಟ್ ಆಯ್ತು ಪುನಃ शरणं ಮ್ಯೂಟ್ ಆಗುತ್ತೆ. सर्वधर्माणां ಒತ್ತೋದನ್ನ जयतु शासनं जैनं जयतु शासनं श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जिनशासनं ಶಾಸನಂ ಜಿನಶಾಸನಂ. ದೈನಂದಿನ ಸ್ವಾಧ್ಯಾಯ ಕ್ರಮದಲ್ಲಿ ನಮ್ಮ ಚರ್ಚೆ ಪಂಚಪಾಪಗಳನ್ನು ಆಧರಿಸಿ ನಡೀತಾ ಇದೆ. ನಿಜವಾಗ್ಲೂ ಜಿನ ಧರ್ಮದಲ್ಲಿ 5 ಪ್ರಕಾರದ ಪಾಪಗಳು ಪ್ರಸಿದ್ಧ ಇದೆ. ಪಾಪಗಳ ವಿಚಾರ ಬಂದಾಗ ಸಾಮಾನ್ಯವಾಗಿ ನಮ್ಮ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಯಾವ ಪಾಪ ಕಾರ್ಯ ಇದೆ, ಅನಿಷ್ಟ ಕಾರ್ಯಗಳಿದೆ ಅದಕ್ಕೆಲ್ಲರೂ ಪಾಪ ಅಂತ ಕರೀತಾರೆ. ಜೈನ ಧರ್ಮವೂ ಕೂಡ ಅದಕ್ಕೆ ಪಾಪ ಅಂತ ಕರೆಯುತ್ತೆ. ಜೈನ ಧರ್ಮದ ಪ್ರಕಾರ ಅದು ಪಾಪ ಇದೆ. ಆದರೆ ಜಿನಧರ್ಮ ಅಲ್ಲಿವರೆಗೆ ಮಾತ್ರ ಸೀಮಿತ ಇಲ್ಲ. ಎಲ್ಲಿ ಇಡೀ ಪ್ರಪಂಚದ ಅಹಿಂಸಾ ಸಿದ್ಧಾಂತ ನಿಂತು ಹೋಗುತ್ತೆ, ಯಾವುದಕ್ಕೆ ಅಹಿಂಸೆಯ ಅಂತಿಮ ಹಂತ ಅಂತ ಅನ್ಯ ಎಲ್ಲ ಧರ್ಮಗಳು ತಿಳಿಯುತ್ತೆ, ಅಲ್ಲಿಂದ ಜೈನ ಧರ್ಮದ ಅಹಿಂಸಾ ಸಿದ್ಧಾಂತ ಪ್ರಾರಂಭವಾಗುತ್ತೆ. ಅನೇಕ ದಿನಗಳಿಂದ ನಮಗೆ ಜಿನ ಧರ್ಮದ ಸಂಪರ್ಕ ಇದ್ರೂ ಕೂಡ, ಜೈನಾಗಮಗಳ ಸಂಪರ್ಕ ಇದ್ರೂ ಕೂಡ ನಿಜವಾಗ್ಲೂ ಯಾವುದು ಪುಣ್ಯ ಇದೆ ಮತ್ತು ಯಾವುದು ಪಾಪ ಇದೆ ಅನ್ನೋದನ್ನು ತಿಳಿಯೋದು ಕಷ್ಟ ಆಗುತ್ತೆ. ನಿಜವಾಗ್ಲೂ ಶಾಸ್ತ್ರದಲ್ಲಿ ಯಾವುದಕ್ಕೆ ಪಾಪ ಅಂತ ಕರೆದಿದ್ದಾರೆ, ಯಾವುದು ವಾಸ್ತವಿಕವಾಗಿ ಪಾಪ ಇದೆ ಅದನ್ನು ಗುರುತಿಸೋದು ಬಹಳ ಮುಖ್ಯ ಇದೆ. ಯಾಕಂದರೆ ಜಿನಾಗಮದಲ್ಲಿ ಎಲ್ಲ ರೀತಿಯಾದ ವರ್ಣನೆಗಳನ್ನು ನಾವು ನೋಡಬಹುದು. ಎಲ್ಲ ರೀತಿಯಾದ ವರ್ಣನೆ ಜಿನಾಗಮದಲ್ಲಿ ನಮಗೆ ಕಾಣಿಸುತ್ತೆ. ಆದರೆ ಜಿನಾಗಮದಲ್ಲಿ ಯಾವ ಎಲ್ಲ ರೀತಿಯಾದ ವರ್ಣನೆ ಕಾಣಿಸುತ್ತೆ, ಆ ಎಲ್ಲ ರೀತಿಯಾದ ವರ್ಣನೆಯಲ್ಲಿ ನಾವು ಮೂಲ ಪರಿಭಾಷೆಯನ್ನು ತೆಗೆದು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆವಾಗ ವಾಸ್ತವಿಕವಾಗಿ ನಮಗೆ ಯಾವ ಪುಣ್ಯ ಪಾಪದ ಪರಿಭಾಷೆ ಇದೆ ಅದು ಗೊತ್ತಾಗುತ್ತೆ. ಎಲ್ಲಿವರೆಗೆ ಪುಣ್ಯ ಪಾಪದ ಸ್ವರೂಪ ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ಜೀವನದಿಂದ ಈ ಪಾಪ ಅನ್ನುವಂಥದ್ದು ಹೋಗೋದಿಲ್ಲ. ನಮಗೆಲ್ಲರಿಗೂ ಏನನ್ಸುತ್ತೆ, ಪಾಪ ಮಾಡದೆ ಹೋದರೆ ಆಯಿತು, ಪಾಪ ಹೊರಟೋಗ್ಬಿಡುತ್ತೆ. ಪಾಪ ಹೊರಟೋಗ್ಲಿಕ್ಕೆ ಇಷ್ಟು ಸುಲಭ ಇಲ್ಲ. ಪಾಪ ಜೀವನದಿಂದ ಹೊರಟೋಗ್ಬೇಕಾದ್ರೆ ಪಾಪ ಭಾವ ಜೊತೆಗೆ ಪಾಪದ ಸ್ವರೂಪ ಅದು ನಮಗೆ ಅರ್ಥ ಆಗಬೇಕಾಗುತ್ತೆ. ಈ ನಿಜವಾಗ್ಲೂ ಯಾವುದು ಪಾಪ ಇದೆ. ಯಾಕಂದರೆ ನಾನು ಯಾವುದನ್ನು ಪಾಪ ಅಂತ ತಿಳಿತಾ ಇದ್ದೇನೆ ಅದು ಬಹಳ ಸ್ಥೂಲ ಇದೆ.
ಅದಕ್ಕೆ ಇಡೀ ಪ್ರಪಂಚವೇ ಪಾಪ ಅಂತ ಕರಿತಾ ಇದೆ. ಆದ್ರೆ ಜಿನಧರ್ಮ ಯಾವುದಕ್ಕೆ ಪಾಪ ಅಂತ ಇದೆ, ಅದು ಬಹಳ ದೊಡ್ಡ ಪಾಪ ಇದೆ. ಮತ್ತು ಎಲ್ಲಾ ಪಾಪಗಳಿಗೆ ಅದು ಮೂಲ ಕಾರಣ ಇದೆ, ಅಥವಾ ಎಲ್ಲಾ ಪಾಪಗಳ ಉತ್ಪತ್ತಿಗೆ ಅದೇ ಕಾರಣ ಇದೆ. ನಿನ್ನೆ ನಾವು ಚರ್ಚೆ ಮಾಡಿದಂತೆ ಎಲ್ಲದಕ್ಕಿಂತ ದೊಡ್ಡ ಪಾಪ ಯಾವುದಿದೆ ಹೇಳಿದ್ರು, ಎಲ್ಲದಕ್ಕಿಂತ ದೊಡ್ಡ ಪಾಪ ಲೋಭ ಇದೆ. ಲೋಭಕ್ಕಿಂತ ದೊಡ್ಡ ಪಾಪ ಯಾವುದಿದೆ, ಲೋಭಕ್ಕಿಂತ ದೊಡ್ಡ ಪಾಪ ಮಿಥ್ಯಾತ್ವ ಇದೆ. ಮಿಥ್ಯಾತ್ವ ಯಾಕಿದೆ, ಮಿಥ್ಯಾತ್ವಕ್ಕೆ ಲೋಭಕ್ಕಿಂತ ದೊಡ್ಡ ಪಾಪ ಯಾಕೆ ಕರೆದ್ರು ಹೇಳ್ತಾರೆ. ಯಾವುದು ಧರ್ಮ ಇದೆ, ನಿಜವಾಗ್ಲೂ ಮಿಥ್ಯಾತ್ವ ಯಾವ್ದಕ್ಕೆ ಕರೆದ್ವಿ ನಾವು, ವಿಪರೀತ ನಂಬಿಕೆಗೆ, ವಿಪರೀತ ಶ್ರದ್ಧೆಗೆ, ವಿಪರೀತ ಮಾನ್ಯತೆಗೆ ನಾವು ಮಿಥ್ಯಾತ್ವ ಅಂತ ಕರಿತೇವೆ. ಯಾವುದು ನಿಜವಾಗಿ ಧರ್ಮ ಇದೆ ಅದನ್ನ ಧರ್ಮ ಅಂತ ತಿಳಿಯೋದಿಲ್ಲ, ಯಾವುದು ಅಧರ್ಮ ಇದೆ ಅದನ್ನ ಧರ್ಮ ಅಂತ ತಿಳಿತಾನೆ. है ना, जो धर्म है नहीं फिर भी उसको धर्म समझता है. तो ಮಾಡುವಂಥದ್ದು ಪಾಪ ಇದೆ, ಮಾಡುವಂಥದ್ದು ಅನಿಷ್ಟ ಕಾರ್ಯ ಇದೆ, ಆದ್ರೆ ಅದನ್ನ ಧರ್ಮ ಅಂತ ತಿಳಿತಾನೆ. ನಾವು ಈಗಾಗಲೇ ಎಷ್ಟೋ ಚರ್ಚೆಯನ್ನ ಮಾಡಿದ್ದೇವೆ ಮಿಥ್ಯಾತ್ವದ ಬಗೆಗೆ. ಇನ್ನೂ ಧರ್ಮದ ಹೆಸರಲ್ಲಿ ಯಾವೆಲ್ಲ ಕ್ರಿಯೆಗಳನ್ನ, ಅನಿಷ್ಟ ಕ್ರಿಯೆಗಳನ್ನ ಮಾಡ್ತಾನೆ. ಇವನ ಪ್ರಕಾರ ಇವನು ಧರ್ಮ ಮಾಡ್ತಾ ಇದ್ದಾನೆ, ಆದ್ರೆ ವಾಸ್ತವಿಕವಾಗಿ ಪಾಪ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಎಲ್ಲ ಯಾವ ಪಾಪ ಪರಿಣಾಮಗಳಿದೆ ಇವುಗಳಿಗೆ ಮೂಲ ಕಾರಣ ಮಿಥ್ಯಾತ್ವ ಇದೆ. ಯಾಕಂದ್ರೆ ಮಿಥ್ಯಾತ್ವ, ವಿಪರೀತ ನಂಬಿಕೆಯಿಂದ ಈ ಎಲ್ಲಾ ರೀತಿಯಾದ ಹಿಂಸೆಯ ಪರಿಣಾಮಗಳು, ಹಿಂಸೆಯ ಚಟುವಟಿಕೆಗಳು ನಡೀತಾ ಇದೆ. ನಿನ್ನೆ 3 ಹಂತದಲ್ಲಿ ನಾವು ಪಾಪದ ಚರ್ಚೆಯನ್ನ ಮಾಡಿದ್ವಿ. ಮೊದಲನೇ ಹಂತ ಯಾವುದು, ದ್ರವ್ಯ ಪಾಪ, ದ್ರವ್ಯ ಹಿಂಸೆ. ಎರಡನೇ ಪಾಪ ಭಾವಹಿಂಸೆ, ಭಾವನೆಗಳಲ್ಲಿ ಮಾಡುವಂತಹ ಹಿಂಸೆ, ಭಾವಹಿಂಸೆ ಇದೆ. ಅದಾದ ನಂತರ ಏನ್ ಹೇಳ್ತಾರೆ, ಈ ದ್ರವ್ಯ ಮತ್ತು ಭಾವಹಿಂಸೆಯನ್ನ ಮೀರಿ ಯಾವುದು ಇದೆ ಅದು ಜೀವನ ಶ್ರದ್ಧೆ ಇದೆ. ಶ್ರದ್ಧೆಯ ದಿಕ್ಕಿನಲ್ಲಿ, ಶ್ರದ್ಧೆಯ ಮಟ್ಟದಲ್ಲಿ ಯಾವ ನಂಬಿಕೆ ಇದೆ, ಆ ನಂಬಿಕೆಯಿಂದ ಯಾವ ಹಿಂಸೆ ಆಗುತ್ತಾ ಇದೆ ಅದು ಎಲ್ಲದಕ್ಕಿಂತ ದೊಡ್ಡ ಹಿಂಸೆ ಇದೆ. ಸ್ಟೇಜ್ ವೈಸ್ ಆಯ್ತಲ್ಲ, ಅತ್ಯಂತ ಪ್ರಾಥಮಿಕವಾದ ಹಿಂಸೆ ದ್ರವ್ಯ ಹಿಂಸೆ ಇದೆ. ದ್ರವ್ಯ ಹಿಂಸೆ ಯಾವುದಕ್ಕೆ ಕರೀತಾರೆ, ಶರೀರದಿಂದ ಮತ್ತು ವಚನಗಳಿಂದ ನಾವೇನು ಹಿಂಸೆ ಮಾಡ್ತೇವೆ ಆ ಎಲ್ಲಾ ಹಿಂಸೆಗೆ ನಾವು ದ್ರವ್ಯ ಹಿಂಸೆ ಅಂತ ಕರೀತೇವೆ. ಯಾವುದಕ್ಕೆ ಇಡೀ ಪ್ರಪಂಚ ಪಾಪ ಅಂತ ಕರೆಯುತ್ತೆ ಅದಕ್ಕೆ ಜಿನ ಧರ್ಮ, ಜಿನವಾಣಿ ದ್ರವ್ಯ ಹಿಂಸೆ ಅಂತ ಕರೆಯುತ್ತೆ. ಏನ್ ಹೇಳ್ತಾರೆ, ಯಾವುದು ಇಡೀ ಪ್ರಪಂಚ ಹೇಳ್ತಾ ಇದೆ ಅದನ್ನೇ ಜಿನಧರ್ಮನು ಹೇಳ್ತಾ ಇದ್ರೆ ಜಿನಧರ್ಮಕ್ಕೂ ಇಡೀ ಧರ್ಮಗಳಿಗೂ ವ್ಯತ್ಯಾಸ ಏನು ಉಳಿಯುತ್ತೆ? ಏನ್ ಹೇಳ್ತಾರೆ, ಇಡೀ ಪ್ರಪಂಚವೇ ಹೇಳುತ್ತೆ ಪುಣ್ಯ ಮಾಡಬೇಕು, ದಾನ ಕೊಡಬೇಕು ಅಂತ, ಅದು ಧರ್ಮ ಇದೆ. ಇಡೀ ಪ್ರಪಂಚವೇ ಹೇಳುತ್ತೆ ಏನು, ಯಾರ ಮನಸ್ಸು ನೋಯಿಸಬಾರ್ದು, ಯಾರಿಗೂ ಹೊಡಿಬಾರ್ದು, ಯಾರಿಗೂ ಬಡಿಬಾರ್ದು, ಪ್ರಾಣಿ ರಕ್ಷಣೆ ಮಾಡಬೇಕು. ಇಡೀ ಪ್ರಪಂಚದಲ್ಲಿನ ಎಲ್ಲಾ ಧರ್ಮಗಳು ಹೇಳುತ್ತೆ. ಹಾಗಾದ್ರೆ ಅದಕ್ಕೆ ಎಷ್ಟೋ ಜನ ಏನ್ ಹೇಳ್ತಾರೆ, ಎಲ್ಲಾ ಧರ್ಮಗಳದ್ದು ಒಂದೇ ಸಂದೇಶ ಇದೆ, ಎಲ್ಲಾ ಧರ್ಮದ್ದು ಒಂದೇ ರೀತಿಯಾದಂತಹ ಉದ್ದೇಶ ಇದೆ. ಆದ್ರೆ ಈ ರೀತಿಯಾಗಿ ಇಲ್ಲ. ಜಿನಧರ್ಮದ ಉಪದೇಶ ಬಹಳ ಸೂಕ್ಷ್ಮ ಇದೆ. ಇಡೀ ಪ್ರಪಂಚ ಯಾವುದಕ್ಕೆ ಹಿಂಸೆ ಅಂತ ಕರೆಯುತ್ತೆ ಅದಕ್ಕೆ ಜಿನಾಗಮ ದ್ರವ್ಯ ಹಿಂಸೆ ಅಂತ ಕರೆಯುತ್ತೆ. ಇಲ್ಲಿಗೆ ಇಡೀ ಪ್ರಪಂಚದ ಹಿಂಸೆಯ ಸಿದ್ಧಾಂತ ಮುಗಿತಲ್ಲ, ಮತ್ತೆ ಜಿನಾಗಮ ಇದಕ್ಕೆ ಮುಂದುವರೆದ ಭಾಗವನ್ನ ಹೇಳುತ್ತೆ. ಈ ದ್ರವ್ಯದಲ್ಲಿ ಯಾವ ಹಿಂಸೆ ನಡೀತಲ್ಲ, ನಿನ್ನ ಶರೀರದ ಮೂಲಕ, ನಿನ್ನ ವಚನಗಳ ಮೂಲಕ ಯಾವ ಹಿಂಸೆ ನಡೆದಿದೆ, ಈ ಹಿಂಸೆ ನಡೆಯೋಕ್ಕಿಂತ ಮುಂಚೆನೆ ಇನ್ನೊಂದು ಹಿಂಸೆ ಆಲ್ರೆಡಿ ನಡೆದು ಹೋಗಿದೆ. ಏನ್ ಹೇಳ್ತಾರೆ, ವೈಲೆನ್ಸ್ ಯಾವುದು ವೈಲೆನ್ಸ್ ಮೊದಲು ಕಮಿಟ್ ಆಗಿದೆ ಅದರ ಪರಿಣಾಮ ಸ್ವರೂಪವಾಗಿ ನಿನಗೀಗ ಕಾಣ್ತಾ ಇದೆ. ಏನ್ ಹೇಳ್ತಾರೆ,
ನಿನಗೆ ಯಾವ ಶಾರೀರಿಕ ಹಿಂಸೆ ಕಾಣಿಸ್ತಾ ಇದೆ, ನಿನಗೆ ಯಾವ ವಾಚಿಕ ಹಿಂಸೆ ಕಾಣಿಸ್ತಾ ಇದೆ, ಈ ಕಾಯ ಮತ್ತು ವಾಚಾ ಹಿಂಸೆ ಯಾವುದು ನಡೆದಿದೆ, ಇದಕ್ಕಿಂತ ಮುಂಚೆ ಒಂದು ಹಿಂಸೆ ಆಲ್ರೆಡಿ ನಡೆದು ಹೋಗಿದೆ. ಆ ನಡೆದು ಹೋಗಿರುವಂತಹ ಯಾವ ಹಿಂಸೆ ಇದೆ ಅದರ ಪರಿಣಾಮ ಸ್ವರೂಪವಾಗಿ ಈಗ ನಿನಗೆ ಶರೀರದಲ್ಲಿ ಹಿಂಸೆ ಕಾಣ್ತಾ ಇದೆ. ಹಾಗಾದ್ರೆ ಯಾರನ್ನ ಹಿಡಿಯೋದು ನಾವು? ಹೇಳು. ಯಜಮಾನನ್ನ, ಪ್ರೊಡ್ಯೂಸರ್ನ ಹಿಡಿಯೋದು ಅಥವಾ ಮಾರ್ಕೆಟ್ ಮಾಡೋನ ಹಿಡಿಯೋದು? ಯಾರನ್ನ ಹಿಡಿಯೋದು? ಪ್ರೊಡ್ಯೂಸರ್ನ ಹಿಡಿದ್ರೆ ಏನು ಸಿಗೋದತ್ತೆ? ಸಂಪೂರ್ಣವಾದಂತಹ ಯಾವ ಈ ವಸ್ತು ಇದೆ ಆ ವಸ್ತುನೇ ನಿಂತು ಹೋಗುತ್ತೆ. ಆದ್ರೆ ಮಾರ್ಕೆಟಿಂಗ್ ಮಾಡೋನ ಹಿಡ್ಕೊಂಡ್ರೆ ಏನಾಗುತ್ತೆ? ಮಾರ್ಕೆಟಿಂಗ್ ಮಾಡೋನ ಹಿಡ್ಕೊಂಡ್ರೆ ಎಷ್ಟೇ ಆದ್ರೂ ಪುನಃ ಆ ವಸ್ತು ಮಾರ್ಕೆಟಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಏನಾಗ್ತದೆ, ಯಾವ ಮೂಲ ಉತ್ಪತ್ತಿ ಸ್ಥಾನ ಇದೆ ಆ ಮೂಲ ಉತ್ಪತ್ತಿ ಸ್ಥಾನವನ್ನ ನಾವು ಹಿಡಿಬೇಕಾಗುತ್ತೆ. ಉತ್ಪತ್ತಿ ಸ್ಥಾನ ಏನಿದೆ? ಉತ್ಪತ್ತಿ ಸ್ಥಾನ ಹೇಳ್ತಾರೆ, ಯಾವುದು ನಮ್ಮ ಮನಸ್ಸಿದೆ, ಯಾವ ನಮ್ಮ ಆತ್ಮ ಇದೆ, ನಮ್ಮ ಆತ್ಮನ ಯಾವ ಪರಿಣಾಮಗಳಿದೆ, ಆ ಪರಿಣಾಮಗಳು ವಾಸ್ತವಿಕವಾಗಿ ಉತ್ಪತ್ತಿ ಸ್ಥಾನ ಇದೆ. ಹಿಂಸೆಯ ಉತ್ಪತ್ತಿ ಸ್ಥಾನ ಇದೆ ಈ ಪರಿಣಾಮಗಳು. ಎಲ್ಲಿವರೆಗೆ ಈ ಪರಿಣಾಮಗಳು ಹೋಗೋದಿಲ್ಲ ಅಲ್ಲಿವರೆಗೆ ಹಿಂಸೆ ದೂರ ಆಗೋದಿಲ್ಲ, ಅಲ್ಲಿವರೆಗೆ ಪಾಪ ದೂರ ಆಗೋದಿಲ್ಲ. ಹಾಗಾದ್ರೆ ಯಾರಿಗೆ ತನ್ನ ಜೀವನದಲ್ಲಿ ಪಾಪವನ್ನ ದೂರ ಮಾಡೋದಿದೆ, जो व्यक्ति चाहता है कि मैं पाप नहीं करूं, ಯಾರಿಗೆ ನಾನು ಪಾಪ ಮಾಡಬಾರದು ಅಂತ ಅನಿಸುತ್ತೆ ಅವನು ಮೊದಲು ತನ್ನ ಪರಿಣಾಮಗಳ ಕಡೆಗೆ ಗಮನ ಕೊಡಬೇಕು. ಏನಂತಾರೆ? ಮೊದಲನೇ ವಿಚಾರ, ನಾನು ನನ್ನ ಪರಿಣಾಮಗಳ ಕಡೆಗೆ ನೋಡ್ಕೊಂಡ್ರೆ ಮಾತ್ರ ನಾನು ಪಾಪವನ್ನ ಜೀವನದಿಂದ ತಡಿಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಪಾಪ ಜೀವನದಿಂದ ಹೋಗೋದಿಲ್ಲ. ಪಾಪ ಭಾವ ಜೀವನದಿಂದ ಯಾವಾಗ ಹೋಗುತ್ತೆ? ಯಾವಾಗ ನಾನು ಆ ಭಾವಗಳ ಕಡೆಗೆ ಗಮನ ಕೊಡ್ತೇನೆ. ಹಾಗಾಗಿ ಭಾವನೆಗಳಿಗೆ ಗಮನ ಕೊಡುವಂಥದ್ದನ್ನ ಉಪದೇಶ ಕೊಡ್ತಾರೆ. ಹೇಳ್ತಾರೆ, ಯಾವ ಜೀವ ಭಾವನೆಗಳ ಕಡೆಗೆ ಗಮನ ಕೊಡ್ತಾ ಇದ್ದಾನೆ, ಭಾವಗಳನ್ನ ಸುಧಾರಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ, ಭಾವನೆಗಳನ್ನ ಸುಧಾರಿಸುವಂತಹ ಮಟ್ಟಕ್ಕೆ, ಭಾವನೆಗಳ ಕಡೆಗೆ ಗಮನ ಕೊಡುವಂತಹ ಹಂತಕ್ಕೆ, ಮಾನಸಿಕ ದಶೆಗೆ, ಮಾನಸಿಕ ನೆಲೆಗೆ ಯಾವ ಜೀವ ಬರ್ತಾನೆ ಅಂತಹ ಜೀವಕ್ಕೆ ಇನ್ನು ಮುಂದಿನ ಉಪದೇಶ ಕೊಡ್ತಾರೆ. ಇನ್ನು ಹಂತ ಹಂತವಾಗಿ ಮೊದಲನೇ ಉಪದೇಶ ಶಾರೀರಿಕ ಹಿಂಸೆಯನ್ನ ಬಿಡೋದು. ಎರಡನೇ ಉಪದೇಶ ಶಾರೀರಿಕ ಹಿಂಸೆಗೆ ಯಾವ ಮಾನಸಿಕ ಹಿಂಸೆ ಕಾರಣ ಆಗ್ತಾ ಇದೆ ಆ ಮಾನಸಿಕ ಪರಿಣಾಮಗಳನ್ನ ಭದ್ರವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಎರಡನೇ ಉಪದೇಶ ಇದೆ. ಮತ್ತೆ ಇಲ್ಲಿಗೆ ಮಾತ್ರ ನಿಲ್ಲೋದಿಲ್ಲ ಜಿನಧರ್ಮದ ಉಪದೇಶ. ಇದಾದ್ಮೇಲೆ ಮೂರನೇ ಹಂತದ ಉಪದೇಶ ಏನಿದೆ, ಯಾವ ಜೀವಕ್ಕೆ ಅರ್ಥ ಆಗುತ್ತೆ, ಹ್ಞೂ ಕಣಪ್ಪ, ಶಾರೀರಿಕ ಹಿಂಸೆನೇ ಹಿಂಸೆ ಅಲ್ಲ, ನಿಜವಾದ ಹಿಂಸೆ ಅಂತೂ ನನ್ನ ಮನಸ್ಸಿನಲ್ಲಾಗುತ್ತಾ ಇದೆ. ಆ ಮನಸ್ಸಿನ ಹಿಂಸೆಯ ಪರಿಣಾಮವಾಗಿ ಬಾಹ್ಯದಲ್ಲಿ ಹಿಂಸೆ ಕಾಣಿಸ್ತಾ ಇದೆ. ಹಾಗಾದ್ರೆ ವಾಸ್ತವಿಕವಾದ ಹಿಂಸೆ ಅಂತೂ ಮನಸ್ಸಿನಲ್ಲಿದೆ. ನಾವು ಚರ್ಚೆ ಮಾಡಿದ್ವಲ್ಲ ತತ್ವಾರ್ಥ ಸೂತ್ರದಲ್ಲಿ, ಪ್ರಮತ್ತ ಯೋಗಾತ್ ಪ್ರಾಣವ್ಯಪರೋಪಣಂ ಹಿಂಸ. ಪ್ರಮಾದ ಯೋಗದಿಂದ ಯಾವ ಪ್ರಾಣಗಳ ಘಾತ ಆಗುತ್ತೆ ಅದಕ್ಕೆ ಹಿಂಸೆ ಅಂತಾರೆ. ಹಾಗಾದ್ರೆ ಹಿಂಸೆಯಲ್ಲಿ ಪ್ರಮಾದ ಪರಿಣತಿ ಮೂಲ ಇದೆ. ಜೀವಿಗಳ ಮರಣ ಜನ್ಮ ಇದು ಮುಖ್ಯ ಇಲ್ಲ. ಜೀವಿಗಳ ಮರಣ ಅವರವರ ಆಯಸ್ಸು ಕರ್ಮಗೆ ಅನ್ವಯಿಸುತ್ತೆ. ಆದ್ರೆ ಮೂಲ ಏನಿದೆ, ಪ್ರಮಾದ ಪರಿಣತಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಮತ್ತೆ ಎಲ್ಲೋ ಎಡವಿ ಬಿದ್ದು ಬಿಡ್ತೇನೆ. ಏನ ಎಡವಿ ಯಾಕೆ ಬಿದ್ದೆ? ಅಲ್ಲೊಂದು ದೊಡ್ಡ ಕಲ್ಲಿತ್ತು ಮಧ್ಯದಲ್ಲಿ, ಆದ್ರೆ ನೋಡ್ಲಿಲ್ಲ ನಾನು. ನೋಡ್ಲಿಲ್ಲ, ಎಡವು ಬಿದ್ದು ಬಿಟ್ಟೆ. ಎಡವು ಬಿದ್ದು ಬಿಟ್ನಲ್ಲ, ಈ ಎಡವಿ ಬಿದ್ದು ಬಿಟ್ಟಿರುವಂತಹ ಘಟನೆ ಏನನ್ನ ತೋರಿಸ್ತಾ ಇದೆ? ಇದು ತೋರಿಸ್ತಾ ಇದೆ, ಒಂದು ವೇಳೆ ನಿನ್ನ ಕಾಲ ಕೆಳಗಡೆ ಬೆಕ್ಕು, ಇಲಿ ಅಂತಹ ದೊಡ್ಡ ಪ್ರಾಣಿಗಳು ಬಂದಿದ್ರು ಕೂಡ ನಿನಗೆ ಕಾಣಿಸ್ತಾ ಇರ್ಲಿಲ್ಲ, ನೀ ತುಳ್ಕೊಂಡು ಹೊಟ್ಟೋಗ್ಬಿಡ್ತಿದೆ. ಸೂಕ್ಷ್ಮ ಜೀವಿಗಳಲ್ಲ,
ದೊಡ್ಡ ದೊಡ್ಡ ಜೀವಿಗಳು, ಕಣ್ಣಿಗೆ ಗೋಚರವಾಗುವಂತಹ ದೊಡ್ಡ ದೊಡ್ಡ ಜೀವಿಗಳು ಕೂಡ ನಿನ್ನ ಕಾಲ ಕೆಳಗಡೆ ಬಂದಿದ್ರು ನೀನು ತುಳ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಇಷ್ಟು ದೊಡ್ಡ ಕಲ್ಲು ಇದೆ ಮಧ್ಯದಲ್ಲಿ, ನಿನಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಪ್ರಮಾದ ಪರಿಣತಿ ಅದೇ ಮುನಿರಾಜರ ಜೀವನದಲ್ಲಿ ಯಾರಲ್ಲಿ ಪ್ರಮಾದ ಪರಿಣತಿ ಇಲ್ಲ ಅಂತಹ ಜೀವಿಯ ಜೀವನದಲ್ಲಿ ಮುಂದೆ ನೋಡ್ಕೊಂಡು ನಡೀತಾ ಇದ್ದಾರೆ. ಆದ್ರೂ ಕೂಡ ಎಲ್ಲಿಂದೋ ಒಂದು ಜೀವ ಹಾರಿ ತಕ್ಷಣ ಕಾಲ ಕೆಳಗಡೆ ಬಂದು ಸತ್ತೋಯ್ತು. ಹೇಳ್ತಾರೆ ಅಲ್ಲಿ ಹಿಂಸೆಯ ಪಾಪ ಇಲ್ಲ. ಯಾಕೆ ಹಿಂಸೆಯ ಪಾಪ ಇಲ್ಲ? ಅಲ್ಲಿ ಪ್ರಮಾದ ಪರಿಣತಿ ಇಲ್ವಲ್ಲ, ಸಾಯಿಸುವಂತಹ ಉದ್ದೇಶ ಇಲ್ವಲ್ಲ, ಅಭಿಪ್ರಾಯ ಇಲ್ವಲ್ಲ, ಪ್ರಮಾದ ಇಲ್ಲ. ಅಲ್ಲಿ ಅತ್ಯಂತ ಸಾವಧಾನತೆಯಿಂದ ಅವನು ನೋಡ್ಕೊಂಡು ನಡೀತಾ ಇದ್ದಾನೆ. ಆದ್ರೂ ಕೂಡ ಆ ಜೀವಿಯ ಆಯಸ್ಸು ಕರ್ಮ ಅಷ್ಟಿತ್ತು, ಬಂದು ಅದು ಮರಣ ಆಗೋಯ್ತು. ಆದ್ರೆ ಯಾವ ಜೀವಕ್ಕೆ ಪ್ರಮಾದ ಇದೆ, ಸಾವಧಾನತೆ ಇಲ್ಲ, ಹೆಂಗೆ ಬೇಕಾದ್ರಂಗ ನೋಡ್ಕೊಂಡು ಹೋಗ್ತಾ ಇದ್ದಾನೆ, ಕೆಳಗಡೆ ನೋಡ್ತಾ ಇಲ್ಲ, ಇತ್ತೀಚೆಗಂತೂ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಆ ರೀತಿಯಾಗಿ ಹೋಗುವಂತಹ ಯಾವ ಪರಿಣಾಮ ಇದೆ, ಅದು ಹಿಂಸೆ ಇದೆ. ಅಂದ್ರೆ ಹಿಂಸೆಯಲ್ಲಿ ಅಸಾವಧಾನತೆ, ಅಜಾಗರೂಕತೆ, ನಮ್ಮ ಯಾವ ಪ್ರಮಾದ ಇದೆ ಆ ಪ್ರಮಾದ ಮೂಲ ಇದೆ. ಹಿಂಸೆ ಪ್ರಾಣಿಗಳ ಘಾತ ಮೂಲ ಇಲ್ಲ. ಪ್ರಾಣಿಗಳ ಘಾತ ಅವರವರ ಆಯಸ್ಸು ಕರ್ಮವನ್ನ ಅವಲಂಬಿಸುತ್ತೆ. ನೀನು ಯಾರನ್ನ ಸಾಯಿಸಿದ್ರು ಯಾವ ಜೀವ ಸಾಯೋದಿಲ್ಲ, ನೀನು ರಕ್ಷಣೆ ಮಾಡಿದ್ರು ಯಾವ ಜೀವ ರಕ್ಷಣೆ ಆಗೋದಿಲ್ಲ. ಆದ್ರೆ ವಾಸ್ತವಿಕವಾದ ಸ್ವರೂಪ ಏನಿದೆ, ಈ ವ್ಯತ್ಯಾಸ ಆಗೋದು ನನ್ನ ಪರಿಣಾಮಗಳಿಂದ. ನನಗೆ ಸಾಯಿಸುವ ಪರಿಣಾಮ ಇದ್ರೆ ಪಾಪದ ಬಂಧ ಇದೆ, ರಕ್ಷಣೆ ಮಾಡೋ ಪರಿಣಾಮ ಇದ್ರೆ ಪುಣ್ಯದ ಬಂಧ ಇದೆ. ಏನ ಈ ಯಾವ ಹಿನ್ನೆಲೆ ಇದೆ, ಈ ರೀತಿ ಯಾವ ಅರಿವು ಇದೆ, ಇಷ್ಟು ಅರಿವು ಯಾವ ಜೀವಕ್ಕೆ ಬರುತ್ತೆ, ಇಲ್ಲಿನ ಹಂತಕ್ಕೆ ಯಾವ ಜೀವಿಯ ಅರಿವು ಸಂಪೂರ್ಣವಾಗಿ ಆಗತ್ತೆ, ಅಂತಹ ಜೀವಿಗೆ ಮುಂದಿನ ಉಪದೇಶ ಕೊಡ್ತಾರೆ. ಮುಂದಿನ ಉಪದೇಶ ಏನಿದೆ ಹೇಳ್ತಾರೆ, ಬರೀ ನೀನು ಮಾನಸಿಕ ವಿಚಾರಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಕೂತ್ರೆ ಇಡೀ ಜೀವನ ಪೂರ್ತಿ ನೀನು ಪರಿಣಾಮಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ? ಕರ್ಮದ ಉದಯ ಬರುತ್ತೆ, ಆ ರೀತಿಯಾದ ಪರಿಣಾಮಗಳಾಗುತ್ತಾ ಇದೆ. ಎಷ್ಟೋ ಸಲಿ ನೀನು ನಿನ್ನ ಪರಿಣಾಮಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಪರಿಣಾಮಗಳ ಯಾವ ಪರಿಣಮನೆ ಇದೆ, ಪರಿಣಾಮಗಳ ಯಾವ ಪ್ರತಿ ಸಮಯ ವಿಭಿನ್ನ ರೀತಿಯಾದ ಪರಿಣಾಮಗಳ ಉತ್ಪತ್ತಿ ಆಗುತ್ತಾ ಇದೆ, ಆ ಭಾವಗಳ ಉತ್ಪತ್ತಿಗೆ ಯಾರು ಕಾರಣ ಇದ್ದಾರೆ ಅಂತ ಕೇಳಿದ್ರೆ ಆ ಭಾವಗಳ ಉತ್ಪತ್ತಿಗೆ ಅಜ್ಞಾನ ಕಾರಣ ಇದೆ. ನೋಡಿ ಇಲ್ಲಿ ಕೊನೆಗೆ ಅಂತಂದ್ಬಿಟ್ರು, ಅಜ್ಞಾನವನ್ನ, ನಿನಗೆ ಯಾವ ರಾಗದ್ವೇಷ ಪರಿಣಾಮಗಳಾಗುತ್ತಾ ಇದೆ, ನಿನಗೆ ಯಾವ ಪಾಪರೂಪ ಭಾವಗಳು ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತಾ ಇದೆ, ಆ ಪರಿಣಾಮಗಳು ಯಾಕೆ ಉತ್ಪತ್ತಿ ಆಗುತ್ತಾ ಇದೆ? ಈಗ ನಿಜವಾಗ್ಲೂ ವಿಚಾರ ಮಾಡಿದ್ರೆ ಇಂತಹ ಉತ್ತರವನ್ನ, ಈ ರೀತಿಯಾದ ವರ್ಣನೆಯನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಬ್ರು ಸರ್ವಜ್ಞ ಪರಮಾತ್ಮ ಪರಮವೀತರಾಗಿ ಅರ್ಹಂತ ಪರಮೇಷ್ಠಿಯಿಂದ ಮಾತ್ರ ಈ ಉಪದೇಶ ಸಾಧ್ಯ ಇದೆ. ಅರ್ಹಂತ ಪರಮೇಷ್ಠಿಯ ಉಪದೇಶ ಏನಿದೆ, ನಿನ್ನ ಯಾವ ಈ ರಾಗದ್ವೇಷ ಪರಿಣಾಮಗಳಿದೆ ಇದಕ್ಕೆ ಕಾರಣ ಯಾರಿದ್ದಾರೆ? ಎಷ್ಟೋ ಜನ ಕೇಳ್ತಾರಲ್ಲ, ನನಗೆ ಎಷ್ಟೇ ಪ್ರಯತ್ನ ಪಟ್ರು ರಾಗದ್ವೇಷ ನಿಲ್ಲೋದೇ ಇಲ್ಲ, ಜಪ ಮಾಡ್ಲಿಕ್ಕೆ ಕೂತ್ಕೋತೇನೆ, ಪಾಪ ಪರಿಣಾಮಗಳು ಬರಬಾರ್ದು ಅನ್ಕೋತೇನೆ, ಅಂದ್ರೂ ಬರುತ್ತೆ. ಅದಕ್ಕೆ ಕಾರಣ ಯಾರು ಹೇಳ್ತಾರೆ? ಅದಕ್ಕೆ ಕಾರಣ ನಿನ್ನ ಅಜ್ಞಾನ ಇದೆ. ಇವಾಗ ಏನಾಯ್ತು, ಮೂರನೇ ಹಂತದಲ್ಲಿ ಏನಾಯ್ತು, ಎಲ್ಲಿವರೆಗೆ ಅಜ್ಞಾನ ದೂರ ಆಗೋದಿಲ್ಲ ಅಲ್ಲಿವರೆಗೆ ಸಂಪೂರ್ಣವಾಗಿ ಮಂದಾಗಬಹುದು, ಕಷಾಯ ಭಾವಗಳು ಮಂದಾಗಬಹುದು, ಪಾಪ ಪರಿಣಾಮಗಳು ಕಮ್ಮಿ ಆಗಬಹುದು, ರಾಗದ್ವೇಷಗಳು ಕಡಿಮೆ ಆಗಬಹುದು. ಆದ್ರೆ ಸಂಪೂರ್ಣವಾಗಿ ಉಪಶಮ ಆಗೋದಿಲ್ಲ, ಸಂಪೂರ್ಣವಾಗಿ ಕ್ಷಯವಾಗೋದಿಲ್ಲ. ಸಂಪೂರ್ಣವಾಗಿ ಉಪಶಮ ಅಥವಾ ಕ್ಷಯ ಯಾವಾಗುತ್ತೆ? ಯಾವಾಗ ಅಜ್ಞಾನ ಹೊರಟೋಗುತ್ತೆ. ಅಜ್ಞಾನ ಅಂದ್ರೆ ಮಿಥ್ಯಾತ್ವ. ಏನ ಎಲ್ಲಿವರೆಗೆ ಅಜ್ಞಾನ ಇದೆ ಅಲ್ಲಿವರೆಗೆ ನಿನ್ನ ಯಾವ ಮೋಹ ರಾಗದ್ವೇಷ ಪರಿಣಾಮಗಳಿದೆ, ನಿನ್ನ ಯಾವ ಪಾಪರೂಪ ಭಾವಗಳಿದೆ,
ಆ ಭಾವಗಳು ಸಂಪೂರ್ಣವಾಗಿ ಹೋಗೋದಿಲ್ಲ. ಹಾಗಾದ್ರೆ ನಿನಗೆ ಒಂದು ವೇಳೆ ನಿನ್ನಲ್ಲಿ ಸಂಪೂರ್ಣವಾಗಿ ಪಾಪ ಭಾವಗಳು ದೂರ ಆಗಬೇಕು ಅಂತ ಇದ್ರೆ ನೀನೇನ್ ಮಾಡ್ಬೇಕು? ಈ ಮೊದಲು ಅಜ್ಞಾನವನ್ನ ದೂರ ಮಾಡಬೇಕು. समझ में आती है बात? जिस जीव को अपने जीवन में पाप रूप भावों की उत्पत्ति ही नहीं होना, ऐसी दशा चाहिए, उसको चाहिए कि पहले वो अपने अज्ञान का त्याग करे, है ना? ಮೊದಲು ಏನ್ ಮಾಡ್ಬೇಕಿದೆ? ಮೊದಲು ಅವನು ತನ್ನ ಅಜ್ಞಾನವನ್ನ ಬಿಡಬೇಕಿದೆ. ಎಲ್ಲಿವರೆಗೆ ಅಜ್ಞಾನವನ್ನ ಬಿಡೋದಿಲ್ಲ ಅಲ್ಲಿವರೆಗೆ ಪಾಪ ಭಾವ ಹೋಗೋದಿಲ್ಲ. ಎಲ್ಲಿವರೆಗೆ ಪಾಪ ಭಾವ ಹೋಗೋದಿಲ್ಲ ಅಲ್ಲಿವರೆಗೆ ಶಾರೀರಿಕ ಮತ್ತು ವಾಚಿಕ ಹಿಂಸೆಯ ಚಟುವಟಿಕೆ ನಿಲ್ಲೋದಿಲ್ಲ, ಏನ? ಶಾರೀರಿಕ ಮತ್ತು ವಚನಿಕ ಹಿಂಸೆ ನಿಲ್ಲಬೇಕಾದ್ರೆ ಭಾವಗಳು ನಿಲ್ಲಬೇಕು, ಮತ್ತು ಭಾವಗಳು ನಿಲ್ಲಬೇಕಾದ್ರೆ ಅಜ್ಞಾನ ದೂರ ಆಗಬೇಕು. ಇದು ಸಂತತಿ ಇದೆ. ಹಾಗಾದ್ರೆ ಇಷ್ಟೆಲ್ಲ ಯಾವ ಪಾಪದ ಸಂತತಿ ಇದೆ, ಈ ಪಾಪದ ಸಂತತಿಗೆ ಮೂಲ ಕಾರಣ ಅಜ್ಞಾನ ಇದೆ. ಮೂಲ ಕಾರಣ ಎಲ್ಲರಿಗೂ ಸಿಕ್ಕಿತು ಅಂತ ನಾನು ಅನ್ಕೋತೇನೆ. ಮೂಲ ಕಾರಣ ತೋ ಅಜ್ಞಾನ ಹೈ, ಮೂಲ ಕಾರಣ ತೋ ಮಿಥ್ಯಾತ್ವ ಹೈ. ಯಾರಿಗೆ ಆ ಅಜ್ಞಾನವೇ ನನ್ನೆಲ್ಲಾ ಪಾಪ ಭಾವಗಳಿಗೆ ಕಾರಣ ಇದೆ ಅಂತ ಗೊತ್ತಾಗುತ್ತೆ, ಆ ಜೀವನ ಎಲ್ಲಾ ಪ್ರಯತ್ನಗಳು ಅಜ್ಞಾನವನ್ನ ಬಿಡೋದ್ರ ಕಡೆಗೆ ಆಗುತ್ತೆ. ಆದ್ರೆ ಧರ್ಮದ ಹೆಸರಲ್ಲಿ ನಾವೆಲ್ಲ ಪುರುಷಾರ್ಥ ಮಾಡ್ತೇವೆ. ಆ ಪುರುಷಾರ್ಥದಲ್ಲಿ ಯಾವೊಂದೂ ಪುರುಷಾರ್ಥ ಅಜ್ಞಾನವನ್ನ ಬಿಡೋ ಪುರುಷಾರ್ಥ ಇಲ್ಲ. ಸ್ವಲ್ಪ ಕುತ್ಕೊಂಡು ಸಮಾಧಾನವಾಗಿ ನಾವು ವಿಚಾರ ಮಾಡಿದ್ರೆ ನಮ್ಮೆಲ್ಲಾ ಧರ್ಮದ ಹೆಸರಿನಲ್ಲಿ ಯಾವೆಲ್ಲ ಪುರುಷಾರ್ಥವನ್ನ ನಾವು ಮಾಡ್ತೇವೆ, ಆ ಎಲ್ಲಾ ಪುರುಷಾರ್ಥದಲ್ಲಿ ಯಾವುದಾದ್ರೂ ಒಂದು ಪುರುಷಾರ್ಥ, ಯಾವುದಾದ್ರೂ ಒಂದು ಪ್ರಯತ್ನ ಅಜ್ಞಾನವನ್ನ ಬಿಡೋದ್ರ ಕಡೆಗಿದೆಯೇನೋ? ನನ್ನ ಜೀವನದಲ್ಲಿ ಅಜ್ಞಾನ ಇದೆ, ನಾನು ಅಜ್ಞಾನಿ ಇದೆ ಅನ್ನುವಂತಹ ಅರಿವಾದ್ರೂ ನಮಗೆ ಇದೆಯೇನೋ? ಹಾಗಾಗಿ ಪಾಪದ ಯಾವ ಭಾವ ಇದೆ ಅದು ಹೇಳಲಿಕ್ಕೆ ಬಹಳ ಸ್ಥೂಲವಾದ ವಿಚಾರ ಇದೆ. ಆದ್ರೆ ಜಿನಧರ್ಮದ ಯಾವ ಅದರ ಪರಿಭಾಷೆ ಇದೆ ಅದು ಬಹಳ ದೊಡ್ಡದಿದೆ. ಜಿನಧರ್ಮ ಹೇಳುತ್ತೆ ಅಜ್ಞಾನ ಹೋಗುವವರೆಗೂ ಪಾಪ ಭಾವ ಹೋಗೋದಿಲ್ಲ. ಹಾಗಾಗಿ ಪಾಪ ಭಾವ ಬಿಡ್ಬೇಕಾದ್ರೆ ನನ್ನ ಅಜ್ಞಾನ ಯಾವ್ದೀಗ? ಯಾವ್ದಕ್ಕೆ ಅಜ್ಞಾನ ಅನ್ನೋದು? ನಿನ್ನೆ ನಾನು ಹೇಳಿದ್ದೆ, ಮಿಥ್ಯಾತ್ವ ಯಾವುದು? ಪ್ರಪಂಚದ ಬಗೆಗಿರುವಂತಹ ನನ್ನ ಅಲ್ಪ ಜ್ಞಾನ, ಅದರ ಹೆಸರು ಮಿಥ್ಯಾತ್ವ ಅಲ್ಲ, ಅದರ ಹೆಸರು ಅಜ್ಞಾನ ಅಲ್ಲ. ನಿನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀನು ಅಜ್ಞಾನಿ ಇದೆಯಾ? ನೈ 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 ನೈ. ಧರ್ಮದಲ್ಲಿ ಅಜ್ಞಾನಿ ಯಾರಿಗಂತಾರೆ? ಪ್ರಪಂಚದಲ್ಲಿ ಅಜ್ಞಾನಿ ಯಾರಿಗಂತಾರೆ? ಅದು ಬೇರೆ ಇದೆ. ಧರ್ಮದಲ್ಲಿ ಅಜ್ಞಾನಿ ಅವನು. ಯಾರಿಗೆ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ ಅವನ ಅಜ್ಞಾನಿ ಅಲ್ಲ, ಯಾರಿಗೆ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅವನ ಅಜ್ಞಾನಿ ಇದ್ದಾನೆ. ನಿಜವಾಗ್ಲೂ ವಿಚಾರ ಮಾಡೋದು ನಾವು. ಇಡೀ ಪ್ರಪಂಚದ ಬಗ್ಗೆ ಎಲ್ಲ ಗೊತ್ತಿದೆ, ಟೆಕ್ನಾಲಜಿ ಗೊತ್ತಿದೆ, ಪೊಲಿಟಿಕ್ಸ್ ಗೊತ್ತಿದೆ, ಯಾರು ಎಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಿದೆ, ಯಾವ ದೇಶದಲ್ಲಿ ಏನ್ ಆಗುತ್ತಾ ಇದೆ ಗೊತ್ತಿದೆ, ಎಲ್ಲಿ ಏನ್ ರಿಸರ್ಚ್ ಆಗುತ್ತಾ ಇದೆ ಗೊತ್ತಿದೆ, ನ್ಯೂಸ್ ಇನ್ನೂ ಬಂದಿಲ್ಲ ಅಷ್ಟ್ರೊಳಗಡೆ ಎಲ್ಲ ಅಪ್ಡೇಟ್ ಇರುತ್ತೆ ಇವನಿಗೆ. ಎವ್ರಿಥಿಂಗ್ ಎಲ್ಲ ಗೊತ್ತಿದೆ ಇವನಿಗೆ, ಆದ್ರೆ ಇವನ ಬಗ್ಗೆ ಇವನಿಗೆ ಗೊತ್ತಿಲ್ಲ. ಹಾಗಾದ್ರೆ ಅವನು ಬುದ್ಧಿವಂತನೋ ಮೂರ್ಖನೋ? ನಾವ್ ಹೇಳ್ತೀವಲ್ಲ, ನಮ್ಮ ಮಗು ಇಡೀ ಪ್ರಪಂಚದೆಲ್ಲ ಕೆಲಸ ಮಾಡ್ತಾನೆ. ನಮ್ಮ ಮಗ ಪಕ್ಕದ ಮನೆಯವ್ರ ಕೆಲಸ ಮಾಡ್ತಾನೆ, ಆ ಮನೆಯವ್ರ ಕೆಲಸ ಮಾಡ್ತಾನೆ, ಈ ಮನೆಯವ್ರ ಕೆಲಸ ಮಾಡ್ತಾನೆ, ಆಫೀಸ್ ಅವ್ರ ಕೆಲಸ ಮಾಡ್ತಾನೆ, ಅವ್ರ ಆಫೀಸ್ ಅವ್ರ ಕೆಲಸ ಮಾಡ್ತಾನೆ, ಎಲ್ಲಾರ ಕೆಲ್ಸನೂ ಮಾಡ್ತಾನೆ, ಆದ್ರೆ ನಮ್ಮನೆ ಕೆಲಸ ಮಾಡಲ್ಲ. ಹಾಗಾದ್ರೆ ಇದು ಒಳ್ಳೆ ಸಂಗತಿನೋ ಅಥವಾ ನಮಗೆ ತುಂಬಾ ದುಃಖ ಕೊಡುವಂತಹ ಸಂಗತಿ ಏನಿದೆ? ಹಂಗೆ ಯಾವ ಜೀವಕ್ಕೆ ಪ್ರಪಂಚದ ಬಗ್ಗೆ ಎಲ್ಲ ಜ್ಞಾನ ಇದೆ ಆದ್ರೆ ಅವನ ಬಗ್ಗೆ ಅವನಿಗೆ ಗೊತ್ತಿಲ್ಲ, तो क्या उपयोग है? ऐसे ज्ञान का कोई प्रयोजन है क्या? ಇಂತಹ ಜ್ಞಾನ, ಇಂತಹ ಭಾವದ್ದು ಏನಾದ್ರೂ ಪ್ರಯೋಜನ ಇದೆಯೇನೋ? ನನ್ನ ಬಗ್ಗೆನೇ ನನಗೆ ಗೊತ್ತಿಲ್ಲ, ನನ್ನ ಮೈ ಪೊಟೆನ್ಶಿಯಲ್ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ನು ಇಡೀ ಪ್ರಪಂಚದ ಬಗ್ಗೆ ತಿಳ್ಕೊಂಡು ಪ್ರಯೋಜನ ಏನಿದೆ? ಏನ? ಅದಕ್ಕೋಸ್ಕರ ಧರ್ಮ ಹೇಳುತ್ತೆ, ಜಿನಧರ್ಮ ಹೇಳುತ್ತೆ, ಯಾವ ಜೀವಕ್ಕೆ ಅವನ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅವನು ಅಜ್ಞಾನಿ ಇದ್ದಾನೆ.
ಯಾವುದು ಧರ್ಮ ಇದೆ ಅದನ್ನ ಅಧರ್ಮ ಅಂತಾನೆ, ಯಾವುದು ಅಧರ್ಮ ಇದೆ ಅದನ್ನ ಧರ್ಮ ಅಂತಾನೆ. ಆಶ್ರವ ಭಾವಗಳಿದೆ, ಆಶ್ರವ ಭಾವವನ್ನ ಅಧರ್ಮ ಅಂತ ಹೇಳಿದೆ ಜಿನಾಗಮ, ಆದ್ರೆ ಇವನು ಧರ್ಮ ಅಂತ ಕರೀತಾನೆ. ಸಮಯ ಸಾರದಲ್ಲಿ ವಿಸ್ತೃತವಾದ ಚರ್ಚೆಯನ್ನು ನಾವು ಮಾಡಿದ್ದೇವೆ ಆಶ್ರವ ಭಾವಗಳ ಬಗ್ಗೆ. ಆಶ್ರವ ಭಾವಗಳ ಸಂಕ್ಷಿಪ್ತವಾದ ನಾವು ವಿಚಾರವನ್ನ ಮಾಡಿಕೊಂಡು ಮುಂದೆ ಹೋಗೋದಿದೆ ಏನಾ. ಮುಂದೆ ಕೂಡ ಈ ತರ ವಿಚಾರಗಳು ಬರುತ್ತೆ, ಆಯಾ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡಿಕೊಂಡು ನಾವು ಮುಂದೆ ಹೋಗೋದಿದೆ. ಯಾವ ಆಶ್ರವ ಭಾವ ಇದೆ, ಆಶ್ರವ ಯಾವುದಕ್ಕನ್ನೋದು ಕರ್ಮಗಳ ಬರುವಿಕೆ ಏನ. ಕರ್ಮಗಳ ಯಾವ ಬರುವಿಕೆ ಇದೆ ಅದು ದ್ರವ್ಯಾಶ್ರವ ಇದೆ. ಭಾವಾಶ್ರವ ಯಾವುದು, ಮೋಹ ರಾಗ ದ್ವೇಷ ಏನ, ಇದು ಭಾವಾಶ್ರವ ಇದೆ. ಇದರಲ್ಲಿ ಪುಣ್ಯ ಭಾವ ಮತ್ತೆ ಪಾಪ ಭಾವ ಎರಡು ಬಂತಲ್ಲ. ಪುಣ್ಯಾಶ್ರವ ಪಾಪಾಶ್ರವ, ಶುಭಾಶ್ರವ ಅಶುಭಾಶ್ರವ. ತತ್ವಾರ್ಥ ಸೂತ್ರ ಬರುತ್ತಲ್ಲ, ಶುಭ ಪುಣ್ಯಸ್ಯ ಶುಭ ಪಾಪಸ್ಯ ಏನ, ಶುಭದಿಂದ ಪುಣ್ಯ ಅಶುಭದಿಂದ ಪಾಪ. ಆದರೆ ಶುಭ ಪುಣ್ಯ ಅಶುಭ ಪಾಪ ಅನ್ನೋದು ಸತ್ಯ ಇದೆ. ಆದರೆ ಶುಭ ಮತ್ತು ಅಶುಭ ಎರಡೂ ಪರಿಣಾಮಗಳಲ್ಲಿ ಯಾವುದು ವಾಸ್ತವಿಕವಾಗಿ ಧರ್ಮ ಇದೆ, ಶುಭ ಮತ್ತು ಅಶುಭಗಳಲ್ಲಿ ಯಾವುದು ಧರ್ಮ ಇದೆ ಅಂತ ಕೇಳಿದ್ರೆ ನಮ್ಮ ಉತ್ತರ ಏನಿದೆ. ಪುಣ್ಯ ಮತ್ತು ಪಾಪದಲ್ಲಿ ಧರ್ಮ ಯಾವುದಿದೆ ಅಂದ್ರೆ ನಮ್ಮ ಉತ್ತರ ಏನಿದೆ. ಇಡೀ ಪ್ರಪಂಚ ಒಂದೇ ಉತ್ತರವನ್ನ ಕೊಡುತ್ತೆ, ಪುಣ್ಯ ಮಾಡೋದು ಧರ್ಮ ಇದೆ. ಸರಿ, ಪುಣ್ಯ ಮಾಡೋದು ಧರ್ಮ ಇದೆ, ಇದು ಬಹಳ ಪ್ರಾಥಮಿಕ ಹಂತದಲ್ಲಿ ನಿನಗೆ ತಿಳಿಸಿದರೆ ಪುಣ್ಯ ಮಾಡೋದು ಧರ್ಮ ಇದೆ, ತಪ್ಪಿಲ್ಲ. ಪುಣ್ಯ ಮಾಡೋದು ಕೂಡ ಧರ್ಮ ಇದೆ, ಆದ್ರೆ ವ್ಯವಹಾರ ಧರ್ಮ ಇದೆ. ನಿನಗೆ ಧರ್ಮದಲ್ಲಿ ನಿನ್ನನ್ನ ಬರಮಾಡಿಕೊಳ್ಳಿಕ್ಕೆ ಯಾವ ಜೀವ ಪುಣ್ಯವನ್ನೂ ಮಾಡ್ತಾ ಇಲ್ಲ, ಪಾಪದ ಒಳಗಡೆ ಮುಳುಗಿ ಹೋಗಿದ್ದಾನೆ, ಅಂತಹ ಜೀವನನ್ನ ಧರ್ಮದ ಕಡೆಗೆ ಎಳಿಲಿಕ್ಕೆ, ಧರ್ಮದ ಕಡೆಗೆ ಸೆಳಿಲಿಕ್ಕೆ ಏನ್ ಹೇಳಿದರೆ, ಪುಣ್ಯ ಮಾಡೋದು ಧರ್ಮ ಇದೆ. ಆದ್ರೆ ಯಾವ ಜೀವ ಪುಣ್ಯ ಮಾಡೋದನ್ನೇ ಧರ್ಮ ಅಂತ ತಿಳ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಪುಣ್ಯವನ್ನೇ ಧರ್ಮ ಅಂತ ತಿಳಿತಾನೆ, ಅಂತಹ ಜೀವಕ್ಕೆ ಇರುವಂತಹ ಯಾವ ಅಜ್ಞಾನ ಇದೆ, ಆ ಅಜ್ಞಾನ ಅವನನ್ನ ಚತುರ್ಗತಿ ಭ್ರಮಣ ಮಾಡಿಸುತ್ತೆ. ವಾಸ್ತವಿಕವಾಗಿ ಪುಣ್ಯ ಮತ್ತು ಪಾಪ ಎರಡೂ ಆಶ್ರವ ಇದೆ, ಹಾಗಾದ್ರೆ ಎರಡೂ ಅಧರ್ಮ ಇದೆ. ದಿಗಂಬರ ಭಾವಲಿಂಗಿ ಮುನಿ ಶುದ್ಧೋಪಯೋಗದಲ್ಲಿದ್ದಾಗ ಬಹಳ ಆನಂದ ಇದೆ, ಆದ್ರೆ ಶುದ್ಧೋಪಯೋಗದಿಂದ ಹೊರಗಡೆ ಬಂದಾಗ ಶುಭೋಪಯೋಗ ಇದೆ, ಪುಣ್ಯ ಭಾವ ಇದೆ. ಆದ್ರೆ ಆ ಪುಣ್ಯ ಭಾವದಲ್ಲಿ ರಂಚ ಮಾತ್ರ, ಸ್ವಲ್ಪ ಮಾತ್ರವೂ ಕೂಡ ಪುಣ್ಯ ಭಾವದಲ್ಲಿ ಅವರಿಗೆ ಆನಂದ ಬರೋದಿಲ್ಲ. ಸಮಯ ಸಾರದ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಮೃತಚಂದ್ರ ಸ್ವಾಮಿ, ಮೋಹನಾಮ್ನೋನು ಭಾವ, ಮೋಹವೆಂಬ ಈ ಪರಿಣತಿ ಉತ್ಪನ್ನ ಆಗಿದೆ, ಹಾಗಾಗಿ ನಾನು ಶಾಸ್ತ್ರ ರಚನೆ ಮಾಡ್ತಾ ಇದ್ದೇನೆ. ಶಾಸ್ತ್ರ ರಚನೆ ಮಾಡೋದ್ರಿಂದ ನನಗೆ ಬಹಳ ಖುಷಿ ಆಗುತ್ತಾ ಇಲ್ಲ. ಯಾಕೆ ಶಾಸ್ತ್ರ ರಚನೆ ಮಾಡ್ತಿದ್ದೇನೆ, ಶುದ್ಧೋಪಯೋಗದಿಂದ ಹೊರಗಡೆ ಬಂದು ಮೋಹ ಪರಿಣಾಮ ಉತ್ಪನ್ನ ಆಗಿದೆ, ಹಾಗಾಗಿ ನಾನೇನು ಮಾಡ್ತಿದ್ದೇನೆ, ಶಾಸ್ತ್ರ ರಚನೆ ಮಾಡ್ತಿದ್ದೇನೆ. ಹಾಗಾದ್ರೆ ಪುಣ್ಯ ಪಾಪ ಎರಡೂ ಕೂಡ ಆಶ್ರವನೇ ಇದೆ, ಎರಡೂ ಕೂಡ ನನ್ನನ್ನು ಸಂಸಾರದಲ್ಲೇ ಪರಿಭ್ರಮಣೆ ಮಾಡಿಸೋದಿದೆ. ಪುಣ್ಯ ನನ್ನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಅನೇಕ ಜನರಿಗೆ ಭ್ರಮೆ ಇದೆಯಲ್ಲ, ಪುಣ್ಯದಿಂದ ನಾನು ಮೋಕ್ಷಕ್ಕೆ ಹೋಗ್ತೇನೆ, ಪುಣ್ಯದಿಂದ ಮೋಕ್ಷಕ್ಕೆ ಹೋಗೋದಿಲ್ಲ, ನಾನು ಪುಣ್ಯದಿಂದ ಸ್ವರ್ಗಕ್ಕೆ ಹೋಗುತ್ತೇನೆ. ದರ್ಶನ ಸ್ತುತಿಯ ಮೊದಲನೇ ಶ್ಲೋಕ, ದರ್ಶನಂ ದೇವದೇವಸ್ಯ, ದೇವಾದಿ ಹುಟ್ಟೋದು ಬೇಕಿಲ್ಲ ನನಗೆ, ದೇವಾದಿದೇವ ಆಗೋದಿದೆ. ದೇವಾದಿದೇವ ಯಾವುದು ಆಗೋದಿದೆ, ಆ ದೇವಾದಿದೇವ ಆಗಬೇಕಾದ್ರೆ ಪುಣ್ಯ ಪಾಪ ಎರಡು ವಿಚಾರಗಳ ಯಾವಾಗ ತ್ಯಾಗ ಆಗುತ್ತೆ, ಆಗ ನಿಜವಾಗ್ಲೂ ಈ ಜೀವಕ್ಕೆ ಮೋಕ್ಷ ಆಗೋದು ಸಾಧ್ಯ ಇದೆ. ಅಜ್ಞಾನ ಇದೆ. ಈ ಭಾವಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಇವನಿಗೆ ಪುಣ್ಯ ಪಾಪದ ಯಾವ ಭಾವ ಇದೆ ಆ ಭಾವ ಕೂಡ ದೂರ ಆಗೋದಿಲ್ಲ. ಯಾಕೆ, ಅಂತರಂಗದಲ್ಲಿ ಯಾವ ಪರಿಣಾಮ ಇದೆ ಆ ಪರಿಣಾಮ ಆ ರೀತಿಯಾಗಿದ್ದಿದೆ.
ಹಾಗಾಗಿ ಮಿಥ್ಯಾತ್ವವನ್ನ ತುಂಬಾ ದೊಡ್ಡ ಪಾಪ ಅಂತ ಆಚಾರ್ಯರು ಕರೀತಾರೆ. ಇದಾದ ಮೇಲೆ ಮಿಥ್ಯಾತ್ವದ ಇನ್ನೂ ಚರ್ಚೆಯನ್ನ ನಾವು ಅಧಿಕ ಮಾಡ್ದೇನೆ ಮುಂದಿನ ಚರ್ಚೆ ಮಾಡಿದ್ರೆ ಯಾವ ಪ್ರಮಾದ ಇದೆ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ ಮೇಲೆ ಹಿಂಸೆಯ ಚರ್ಚೆಯನ್ನ ನಾವು ಸಾಕಷ್ಟು ಮಾಡಿದಂತೆ ಆಗುತ್ತೆ. ಇಷ್ಟು ಚರ್ಚೆಯಲ್ಲಿ ನಮಗೆ ಯಾವುದು ನಿಜವಾದ ಹಿಂಸೆ ಇದೆ, ಯಾವುದು ನಿಜವಾದ ಅಹಿಂಸೆ ಇದೆ ಅನ್ನೋದು ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ. ಹಿಂಸೆಯಲ್ಲಿ ದ್ರವ್ಯ ಮತ್ತು ಭಾವಹಿಂಸೆ ಎಂಬ ಎರಡು ಪ್ರಕಾರಗಳನ್ನು ಮಾಡಿ ಇವೆರಡೂ ಪ್ರಕಾರಗಳನ್ನು ತಿಳಿದ ನಂತರ ಯಾವ ಮೂಲ ಅಜ್ಞಾನ ಇದೆ ಆ ಅಜ್ಞಾನ ದೂರ ಆದಮೇಲೆ ನಮ್ಮ ವಾಸ್ತವಿಕವಾದಂತಹ ಯಾವ ಪಾಪ ಇದೆ ಅದು ದೂರ ಆಗುತ್ತೆ. ಇನ್ನು ಮುಂದಿಂದ ಯಾವುದು? ಹಿಂಸೆ ಪಾಪ ಆದಮೇಲೆ ಎರಡನೇ ಪಾಪ ಯಾವುದು? असत्य है ना, झूठ बोलना, असत्य बोलना. ಅಸತ್ಯ ಮಾತಾಡೋದು ಎರಡನೇ ಪಾಪ ಇದೆ. ಅಸತ್ಯ ಯಾವುದಕ್ಕನ್ನೋದು, ಯಾವುದಕ್ಕೆ ಅಸತ್ಯ ಅಂತ ಕರೆದಿದ್ದಾರೆ ಹೇಳ್ತಾರೆ? ಅಸತ್ಯ ಏನು? ಯಾವುದು ಯಾವ ಥರ ಇದೆ ಅದನ್ನು ಆ ಥರ ಹೇಳದೇ ಇರೋದೆ ಅಸತ್ಯ ಇದೆ. ಯಾವುದು ಯಾವ ಥರ ಇದೆ ಅದನ್ನು ಅದೇ ಥರ ಹೇಳದೇ ಇರೋದು ಅಸತ್ಯ ಇದೆ. ಯಾಕಂದರೆ ಯಾವುದು ಯಾವ ಥರ ಇದೆ ಅದನ್ನು ಅದೇ ರೀತಿಯಾಗಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ. ಆದರೆ ನಿಜವಾಗಿ ಯಾವ ಈ ವಿಚಾರ ಇದೆ ಸತ್ಯ ಮತ್ತು ಅಸತ್ಯದ್ದು, ಅದು ಇಷ್ಟಕ್ಕೆ ಮಾತ್ರ ಸೀಮಿತ ಇಲ್ಲ. ನಾವು ದಶಲಕ್ಷಣ ಧರ್ಮದ ಚರ್ಚೆಯನ್ನು ಮಾಡುವಾಗ ನಾನು ಅನೇಕ ಸಲ ಸತ್ಯ ಧರ್ಮದ ಚರ್ಚೆ ಬರುತ್ತಲ್ಲ, ಸತ್ಯ ಧರ್ಮದ ಚರ್ಚೆ ಬರುವಾಗ ನಾನು ಅನೇಕ ಸಲ ಈ ರೀತಿಯಾದ ವಿಚಾರವನ್ನು ಮಾತಾಡ್ತೇನೆ. ಈ ನಿಜವಾಗಿಯೂ ಸತ್ಯ ಧರ್ಮ ಯಾವುದಿದೆ ಮತ್ತು ಸತ್ಯ ವಚನ ಯಾವುದಿದೆ, ಆ ಎಲ್ಲ ಸೂಕ್ಷ್ಮ ಚರ್ಚೆಗಳನ್ನು ನಾನು ಇಲ್ಲಿ ಇವಾಗ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಾಥಮಿಕವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇರೋದ್ರಿಂದ ಆ ಒಂದು ಸೂಕ್ಷ್ಮ ಚರ್ಚೆಗಳನ್ನು ಸದ್ಯಕ್ಕೆ ನಾನು ಮಾಡೋದಿಲ್ಲ. ಆದರೆ ನಾವು ಸಾಮಾನ್ಯವಾಗಿ ಸತ್ಯ ವಚನ ಯಾವುದು ಅನ್ನೋದನ್ನು ತಿಳಿಬೇಕಲ್ಲ. ನಿಜವಾಗಿ ಸತ್ಯ ವಚನ ಯಾವುದು? ನಮ್ಮ ಪ್ರಕಾರ ಯಾವುದು ಯಾವ ರೀತಿಯಾಗಿದೆ ಅದನ್ನು ಆ ರೀತಿಯಾಗಿ ಹೇಳೋದು ಸತ್ಯ ಇದೆ. ಆದರೆ ಜಿನ್ವಾನಿ ಹೇಳುತ್ತೆ ಇಷ್ಟು ಮಾತ್ರ ಸತ್ಯ ಇಲ್ಲ. ಯಾವುದು ಯಾವ ರೀತಿಯಾಗಿದೆ ಅದನ್ನು ಅದೇ ರೀತಿಯಾಗಿ ಹೇಳಿದ್ರೆ ಅದು ಸತ್ಯ ಆಗೋದಿಲ್ಲ. ಏನು ಹೇಳ್ತಾರೆ? ಯಾವುದನ್ನ ಯಾವ ರೀತಿಯಾಗಿ ನಾನು ಕೇಳಿದ್ದೇನೆ ಅದನ್ನ ಅದೇ ರೀತಿಯಾಗಿ ಹೇಳಿದ್ರೆ ಅದು ಸತ್ಯ ಆಗುತ್ತೋ ಇಲ್ವೋ? ಐಸಾ ಕರ್ತೆ ನಾವು ಹೊರಗಡೆ 4 ಜನ ಚರ್ಚೆ ಮಾಡ್ತಾ ಇದ್ದಾರೆ. 4 ಜನ ಚರ್ಚೆ ಮಾಡುವಾಗ 4 ಜನ 4 ಥರ ಏನಾದರೂ ವಿಚಾರವನ್ನು ಹೇಳ್ತಾರೆ. ಮತ್ತು ಅಲ್ಲಿ ಕೇಳಿರೋ ವಿಚಾರವನ್ನ ನಾನು ಇನ್ನು 4 ಜನಕ್ಕೆ ಹೇಳ್ತೇನೆ. ಹಾಗಾದ್ರೆ ನಾನು ಸತ್ಯ ಹೇಳ್ತಾ ಇದ್ದೀನೋ ಅಸತ್ಯ ಹೇಳ್ತಾ ಇದ್ದೀನೋ? ಏನಿದೆ ಸ್ವರೂಪ? ನಾನು ನಿಜವಾಗಿ ಸತ್ಯ ಹೇಳ್ತಾ ಇದ್ದೀನೋ ಅಸತ್ಯ ಹೇಳ್ತಾ ಇದ್ದೀನೋ? ಯಾಕಂದರೆ 4 ಜನ ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೇನೆ. ಆದರೆ ನಿಜವಾದ ವಿಚಾರ ಏನಿದೆ? ಸತ್ಯ ಹೇಳೋಕ್ಕಿಂತ ಮುಂಚೆ ಸತ್ಯವನ್ನ ತಿಳಿಬೇಕಾಗತ್ತೆ. सत्य बोलने से पहले सत्य को जानना भी तो आवश्यक है ना. ಸತ್ಯವನ್ನ ತಿಳಿದೇ ಹೋದ್ರೆ ಸತ್ಯ ಹೇಳಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಹಾಗಾದ್ರೆ ಸತ್ಯ ಮಾತಾಡೋಕ್ಕಿಂತ ಮುಂಚೆ ಸತ್ಯವನ್ನ ತಿಳಿಯೋದು ಬಹಳ ಅವಶ್ಯಕ ಇದೆ. ಹಾಗಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ ಸತ್ಯ ಹೇಳೋದು ಸುಲಭ ಇದೆಯೋ ಅಥವಾ ಅಸತ್ಯ ಹೇಳೋದು ಸುಲಭ ಇದೆಯೋ? ಏನನ್ಸುತ್ತೆ ನಮಗೆ? सत्य बोलना आसान है या असत्य बोलना आसान है? बोलो, ಯಾವುದು ಸುಲಭ ಇದೆ, ಯಾವುದು ಸರಿ ಇದೆ? ನಿಜವಾಗಿ ನಮಗನ್ಸುತ್ತೆ ಅಸತ್ಯ ಮಾತಾಡೋದು ಸುಲಭ ಇದೆ. ಯಾಕಂದ್ರೆ ಏನಾದ್ರೂ ಒಂದು ಹೇಳಿಬಿಟ್ರೆ ಆಯ್ತಲ್ಲ. ಮೈಸೂರಲ್ಲಿ ಎಷ್ಟು ಆಟೋಗಳಿದೆ, ಏನೋ ಒಂದು ನಂಬರ್ ಹೇಳಿಬಿಟ್ರೆ ಆಯ್ತದಲ್ಲ. ಯಾಕೆ ಯಾರಿಗೂ ಗೊತ್ತಿಲ್ಲ. ಯಾವುದೋ ಒಂದು ಸಂಖ್ಯೆ ಹೇಳಿಬಿಟ್ರೆ ಅಸತ್ಯ ಹೇಳಿಬಿಟ್ರೆ ಸುಲಭ ಹೇಳ್ಬಿಡೋದು. ಆದರೆ ಆ ಸತ್ಯ ಹೇಳಲಿಕ್ಕೆ ಸತ್ಯ ಹೇಳೋದು ಕಷ್ಟ ಇದೆಯಲ್ಲ. ಆದರೆ ಕೆಲವೊಬ್ರು ಜನಕ್ಕೆ ಏನನ್ಸುತ್ತೆ, ಯಾವುದು ಯಾವ ರೀತಿಯಾಗಿದೆ ಅದನ್ನು ಅದೇ ರೀತಿಯಾಗಿ ಹೇಳಿಬಿಟ್ರೆ ಸುಲಭ ಇದೆಯಲ್ಲ ಸತ್ಯ ಮಾತಾಡೋದ್ರು.
ಆದ್ರೆ ಅಸತ್ಯ ಮಾತಾಡಬೇಕಾದ್ರೆ, ಒಂದು ಅಸತ್ಯವನ್ನ ಮಾತಾಡಬೇಕಾದ್ರೆ ಇನ್ನು ಅದ್ರ ಹಿಂದೆ ಎಷ್ಟೋ ಅಸತ್ಯಗಳ ಒಂದು ಪರಂಪರೆಯನ್ನ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಈ ರೀತಿ ಅಸತ್ಯಗಳ ಪರಂಪರೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಂದು ಅಸತ್ಯ ಹೇಳಲಿಕ್ಕೆ ಹೋಗಿ ಎಷ್ಟು ಸುಳ್ಳು ಮಾತಾಡ್ತೇವೆ. ಅದು ಪರಂಪರೆನೇ ಶುರು ಆಗುತ್ತೆ. ಹಾಗಾಗಿ ಸತ್ಯ ಮಾತಾಡೋದು ಸುಲಭ ಇದೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಸತ್ಯ ಮಾತಾಡೋದು ನಾವು ಎಷ್ಟು ಸುಲಭ ಅಂತ ಅಂದ್ಕೋತೇವೆ ಅಷ್ಟು ಸುಲಭ ಇಲ್ಲ. ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅಲ್ಲಿ ಇಲ್ಲಿ ಎಷ್ಟೋ ವಿಡಿಯೋಗಳನ್ನ ನಾವು ಫಾರ್ವರ್ಡ್ ಮಾಡ್ತಾನೆ ಇರ್ತೇವೆ. ಆದ್ರೆ ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ನಿಜಾಂಶ ಇದೆ ಅನ್ನೋದನ್ನ ನಾವು ತಿಳಿದು ಅರ್ಥ ಮಾಡಿಕೊಂಡು ಅದನ್ನ ಫಾರ್ವರ್ಡ್ ಮಾಡುವಂತಹ ಕೆಲಸ ಎಷ್ಟು ಸಲ ಮಾಡ್ತಾರೆ. ಹಾಗಾದ್ರೆ ಇದೆಲ್ಲ ಅಸತ್ಯನೇ ಇದೆ. ಎಲ್ಲಿವರೆಗೆ ನನಗೆ ವಾಸ್ತವಿಕವಾದ ವಿಚಾರ ಗೊತ್ತಿಲ್ಲ ಅಲ್ಲಿವರೆಗೆ ನಾನು ಸುಳ್ಳು ಮಾತಾಡ್ತಾ ಇದ್ದೇನೆ. ಏನ್ ಹೇಳ್ತಿದ್ದಾರೆ? ಅಸತ್ಯದ ಪಾಪ ಎಲ್ಲಿವರೆಗೆ ನನಗೆ ನಿಜಾಂಶ ಗೊತ್ತಿಲ್ಲ, ವಾಸ್ತವಿಕತೆ ಗೊತ್ತಿಲ್ಲ. ಕಣ್ಣಿಗೇನೋ ಕಾಣಿಸ್ತಾ ಇದೆ, ಆದ್ರೆ ವಾಸ್ತವಿಕವಾಗಿ ಏನೋ ನಡೆದಿರುತ್ತೆ. ನಾವ್ ಹೇಳ್ತೀವಲ್ಲ ಕನ್ನಡದಲ್ಲಿ, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ. ಪ್ರತ್ಯಕ್ಷವಾಗಿ ನಡೆದಿರೋದು ಒಂದಿರುತ್ತೆ, ಆದ್ರೆ ಅಲ್ಲಿ ಆಗಿರೋದು ಇನ್ನೊಂದಿರುತ್ತೆ. ಕ್ಯಾಮ್ರಾದಲ್ಲಿ ನೋಡಿದ್ರೆ ಒಬ್ಬ ಇನ್ನೊಬ್ಬನ ಕೊಲೆ ಮಾಡ್ತಾ ಇದ್ದಾನೆ, ಅದು ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆ. ಆದ್ರೆ ನಿಜವಾದ ಪರಿಸ್ಥಿತಿ ಏನಿದೆ, ಅವನು ತನ್ನ ಆತ್ಮರಕ್ಷಣೆಗೋಸ್ಕರ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಎರಡೂ ಬೇರೆ ಬೇರೆ ವಿಚಾರ ಇದೆಯಲ್ಲ. ಹಾಗಾದ್ರೆ ಯಾವುದನ್ನು ನೋಡ್ಬೇಕಾಗುತ್ತೆ ಸತ್ಯ ಮಾತಾಡ್ಲಿಕ್ಕೆ? ಸತ್ಯ ನುಡಿಲಿಕ್ಕೆ ಮೊದಲು ಸತ್ಯವನ್ನ ತಿಳಿಯುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸತ್ಯವನ್ನ ತಿಳಿಯುವಂತಹ ಗೊಂದಲಕ್ಕೆ ಯಾರೂ ಹೋಗೋದಿಲ್ಲ. ನಮಗೆಲ್ಲ ಏನಾಗಿದೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಇನ್ಫಾರ್ಮೇಶನ್ ಎಲ್ಲ ತುಂಬಾ ಸುಲಭವಾಗಿ ಸಿಗ್ತಾ ಇದೆ. ಆದ್ರೆ ಇನ್ಫಾರ್ಮೇಶನ್ ಅನ್ನೇ ನಾವು ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದ್ರೆ ಜ್ಞಾನನೇ ಬೇರೆ ಇದೆ, ಮಾಹಿತಿನೇ ಬೇರೆ ಇದೆ. ಒಂದು ವೇಳೆ ಇನ್ಫಾರ್ಮೇಶನ್ ಜ್ಞಾನ ಆಗ್ಬಿಟ್ಟಿದ್ರೆ ಕಂಪ್ಯೂಟರ್ಗೆ ಜ್ಞಾನ ಆಗ್ಬಿಡ್ಬೇಕಿತ್ತು. ಅದಕ್ಕೆ ಜ್ಞಾನ ಆಗೋದಿಲ್ಲ. ಜ್ಞಾನ ಜೀವಕ್ಕಿದೆ, ಅದು ಮಾಹಿತಿಯಿಂದ ಆಗೋದಿಲ್ಲ. ಮಾಹಿತಿಯನ್ನ ಪ್ರೊಸೆಸ್ ಮಾಡಿ ವಿವೇಕದ ಉತ್ಪತ್ತಿ ಆದಾಗ ಜ್ಞಾನೋದಯವಾಗುತ್ತೆ. ಅದು ಭಿನ್ನ ಸೂಕ್ಷ್ಮ ವಿಚಾರ ಇದೆ. ಆದ್ರೆ ಸಾಮಾನ್ಯವಾಗಿ ನಿಜಾಂಶ ಯಾವುದಿದೆ ಅದನ್ನ ತಿಳಿದೇನೆ ಏನೆಲ್ಲ ನಾವು ಮಾತಾಡ್ತೇವೆ ಅದೆಲ್ಲವೂ ಕೂಡ ಅಸತ್ಯ ಶ್ರೇಣಿಯಲ್ಲೇ ಬರುತ್ತೆ. ಹಾಗಾಗಿ ಅಸತ್ಯದ ವಿಚಾರವಾಗಿ ನಾವು ಅನೇಕ ವಿಚಾರಗಳನ್ನ ಈ ರೀತಿಯಾಗಿ ತಿಳಿಬೇಕಾಗುತ್ತೆ. ಮತ್ತೆ ಎಲ್ಲಾ ಪಾಪಗಳಲ್ಲಿ ನಾವು ಯಾವ ರೀತಿ ಹಿಂಸೆಯಲ್ಲಿ ನೋಡಿದ್ವಲ್ಲ, ದ್ರವ್ಯ ಹಿಂಸೆ ಮತ್ತು ಭಾವ ಹಿಂಸೆ, ಅದೇ ತರ 5 ಪಾಪಗಳಲ್ಲಿ ದ್ರವ್ಯ ಅಸತ್ಯ, ಭಾವ ಅಸತ್ಯ, ಏನ ದ್ರವ್ಯ ಕಳ್ಳತನ, ಭಾವ ಕಳ್ಳತನ, ಈ ರೀತಿಯಾಗಿ ಎರಡೆರಡು ಭೇದ ಮಾಡೋದು. ದ್ರವ್ಯ ಅಸತ್ಯ ಏನಾಗುತ್ತೆ, ಯಾವುದರ ನಿಜಾಂಶ ನನಗೆ ಗೊತ್ತಿಲ್ಲ ಅದನ್ನ ಹೇಳೋದು, ಅದು ದ್ರವ್ಯ ಅಸತ್ಯ. ಮತ್ತು ಭಾವ ಅಸತ್ಯ, ಮನಸ್ಸಿನಲ್ಲೇ ಪ್ಲಾನಿಂಗ್ ಮಾಡ್ತೀವಲ್ಲ, ಏನ ಅವನು ಹಿಂಗ್ ಕೇಳಿದ್ರೆ ನಾನು ಹಿಂಗ್ ಹೇಳ್ತೇನೆ, ಹಿಂಗ್ ಕೇಳಿದ್ರೆ ಈ ರೀತಿ ಹೇಳ್ತೇನೆ, ಏನ ಆಫೀಸಲ್ಲಿ ರಜಾ ತಗೊಳ್ಳೋದಿದೆ, ಬಾಸ್ ಹಿಂಗ್ ಹೇಳಿದ್ರೆ ಹಿಂಗ್ ಹೇಳ್ತೇನೆ, ಏನ ಈ ಪ್ರಶ್ನೆ ಕೇಳಿದ್ರೆ ಹಿಂಗ್ ಉತ್ತರ ಕೊಡ್ತೇನೆ. ಅವ್ನು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಆಲ್ರೆಡಿ ಇವನು ಇಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಹೋಗವನು ಹೇಳದೆ ಹೋದ್ರುನು ಇಲ್ಲಿ ಅಸತ್ಯದ ಪಾಪ ಬಂದ ಅಂತೂ ಆಗ್ತಾ ಇದೆ. ಯಾಕೆ? ಪ್ಲಾನಿಂಗ್ ನಡೀತಾ ಇದೆಯಲ್ಲ. ಅಥವಾ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ದೇವೆ, ಪೊಲೀಸ್ ಹಿಡ್ಕೊಂಡ್ಬಿಟ್ರೆ ಹಿಂಗ್ ಹೇಳಬೇಕು, ಅನೇಕ ರೀತಿಯಾದ ಪ್ಲಾನಿಂಗ್ ನಡೀತಾನೆ ಇರುತ್ತೆ ಜೀವಕ್ಕೆ. ಈ ಎಲ್ಲ ಯಾವ ಪ್ಲಾನಿಂಗ್ ಇದೆ ಇದೆಲ್ಲ ಭಾವ ಅಸತ್ಯ ಇದೆ, ಭಾವದಲ್ಲಿ ಅಸತ್ಯ ಇದೆ, ಭಾವನೆಗಳಲ್ಲಿ ಅಸತ್ಯದ ಪಾಪ ಬಂದ ಆಗ್ತಾನೆ ಇದೆ. ಎಷ್ಟು ಸಲಿ ನಾವು ಭಾವನೆಯಲ್ಲಿ ಅಸತ್ಯ ಮಾತಾಡುವಂತಹ ಪರಿಣಾಮಗಳನ್ನ ಭಾವಿಸ್ತಾ ಇರ್ತೇವೆ. ವಾಸ್ತವಿಕವಾಗಿ ಜಿನಾಗಮದ ಪ್ರಕಾರ ಸತ್ ಅಂದ್ರೆ ಎಕ್ಸಿಸ್ಟೆನ್ಸ್, ಇರುವಿಕೆ. ಸೊ ಯಾವ ವಸ್ತುವಿನ ಯಾವ ರೀತಿಯಾದ ಎಕ್ಸಿಸ್ಟೆನ್ಸ್ ಇದೆ ಆ ರೀತಿಯಾಗಿ ನಾವು ಹೇಳದೇನೆ ಅನ್ಯ ಪ್ರಕಾರವಾಗಿ ನೋಡುತ್ತೇವೆ, ಅದು ನಿಜವಾಗಿ ಜಿನಧರ್ಮದ ಪ್ರಕಾರ ಅಸತ್ಯ ಇದೆ. ಏನ ವ್ಯವಹಾರದಲ್ಲಿ
ಅನೇಕ ಜನ ಅನೇಕ ಪ್ರಕಾರದ ಪರಿಸ್ಥಿತಿಗಳನ್ನ ಉಂಟು ಮಾಡಿ ನೋಡ್ತಾರೆ. ಎರಡು ಮೂರು ಪ್ರಸಂಗಗಳೆಲ್ಲರೂ ಕೇಳಿರ್ಬೋದು. ಆ ಕಡೆಯಿಂದ ಒಬ್ಬ ಶಿಕಾರಿ, ಹಂಟರ್, ಅವನು ಜಿಂಕೆಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಅವನನ್ನ ಕೇಳಿದ್ರೆ ಅಲ್ಲಿ ಮಧ್ಯದಲ್ಲಿ ಒಬ್ಬರು ಮುನಿಗಳು, ದಿಗಂಬರ ಮುನಿಗಳು ಕೂತಿದ್ದಾರೆ. ಮತ್ತೆ ಓಡ್ಕೊಂಡ್ಬಂದು ಅವ್ರನ್ನ ಕೇಳಿದ್ರೆ ಯಾವ ಕಡೆ ಹೋಯ್ತು ಪ್ರಾಣಿ, ಈ ಕಡೆ ಪೂರ್ವಕ್ಕೆ ಹೋಯ್ತು ಪಶ್ಚಿಮಕ್ಕೆ ಹೋಯ್ತು ಅಂತ ಕೇಳಿದ್ರೆ ಮುನಿಗಳು ಏನಂತ ಉತ್ತರ ಕೊಡ್ತಾರೆ? ಪ್ರಾಣಿ ಪೂರ್ವ ದಿಕ್ಕಿಗೆ ಹೋಗಿದೆ. ಆದ್ರೆ ಪೂರ್ವ ದಿಕ್ಕಿ ಹೇಳಿದ್ರೆ ಇವನು ಶಿಕಾರಿ ಹೋಗಿ ಅದನ್ನ ಸಾಯಿಸ್ಬಿಡ್ತಾನೆ. ಅದಕ್ಕೋಸ್ಕರ ಆಚಾರ್ಯರು ಅಹಿಂಸಾ ಧರ್ಮವನ್ನ ಪಾಲನೆ ಮಾಡಕ್ಕೋಸ್ಕರ ಏನ್ ಹೇಳ್ತಾರೆ? ಪಶ್ಚಿಮಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಈ ರೀತಿ ಅನೇಕ ಚರ್ಚೆಗಳನ್ನ ನಾವು ಕೇಳಿರ್ಬೋದು. ಈ ಎಲ್ಲ ಚರ್ಚೆಗಳಲ್ಲಿ ಏನೂ ಅರ್ಥ ಇಲ್ಲ. ಯಾಕಂದ್ರೆ ಒಂದು ಪಾಪದಿಂದ ಮುಕ್ತನಾಗ್ಲಿಕ್ಕೆ ಇನ್ನೊಂದು ಪಾಪವನ್ನ ಮಾಡೋದಿಲ್ಲ ಮಹಾವೃತಧಾರಿ. ಈ ಕಡೆ ಅಹಿಂಸಾ ಧರ್ಮದ ಪಾಲನೆ ಆಯ್ತು ಅಂದ್ರೆ ಆ ಕಡೆ ಸತ್ಯ ಮಹಾವೃತದ ಬಗ್ಗೆ ಏನಾಗುತ್ತೆ? ಹಾಗಾದ್ರೆ ಇನ್ನು ಸತ್ಯ ಮಹಾವೃತದ ಬಗ್ಗೆ ಏನಾಗುತ್ತೆ? ಅಹಿಂಸೆದೇನೋ ಪಾಲನೆ ಆಯ್ತು, सत्य ಬಗ್ಗೆ ಏನು? झूठ तो बोल गए ना, तो फिर सत्य महाव्रत का तो पालन नहीं हुआ. ಸತ್ಯ ಮಹಾವೃತವನ್ನ ಪಾಲನೆ ಮಾಡಲಿಲ್ಲ. ಹಾಗಾದ್ರೆ ಏನಾಗುತ್ತೆ? ಉತ್ತರ, ಸತ್ಯ ಮಹಾವೃತದ ಪಾಲನೆ ಮಾಡಲಿಕ್ಕೆ ಸತ್ಯವನ್ನ ಮಾತಾಡೋದೇ ಅವಶ್ಯಕ ಇಲ್ಲ. ಏನ್ ಹೇಳ್ತಾರೆ ಮುನಿರಾಜ್? ಅಲ್ಲಿ ಯಾರ್ಯಾರು ಬಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆಲ್ರಿಗೂ ಉತ್ತರ ಕೊಡ್ಲಿಕ್ಕೆ ಅಲ್ಲಿ ಕೂತಿದಾರೇನು? ಏನಾದ್ರೂ ಬಾಧ್ಯತೆ ಇದೆಯೇನು ಉತ್ತರ ಕೊಡ್ಲೇಬೇಕು ಅಂತ? ಏನು ಬಾಧ್ಯತೆ ಇದೆ? ಉತ್ತರ ಕೊಡೋದಿಲ್ಲ. ನಾವು ಹಿಂದೆನೂ ಚರ್ಚೆ ಮಾಡಿದ್ವಲ್ಲ, ಭಾಷಾ ಸಮಿತಿಗಿಂತ ಶ್ರೇಷ್ಠವಾದದ್ದೇನು ಹೇಳ? ಭಾಷಾ ಸಮಿತಿಗಿಂತ ಶ್ರೇಷ್ಠವಾದದ್ದು ವಚನಗುಪ್ತಿ ಇದೆ. ಹಾಗಾದ್ರೆ ಅವನು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡಲೇಬೇಕು ಅಂತೇನು ನಿಯಮ ಇಲ್ಲ. ಮುನಿರಾಜರಿಗೆ ಒಳ್ಳೇದು ಅನ್ಸಿದ್ರೆ ಉತ್ತರ ಕೊಡ್ತಾರೆ, ಅನಿಸ್ಲಿಲ್ಲ ಅಂದ್ರೆ ಮೌನವಾಗಿ ಕೂತಿದ್ದಾರೆ ಧ್ಯಾನ ಮಾಡೋದ್ರಲ್ಲಿ. ಸತ್ಯ ಅಸತ್ಯದ ವಿಚಾರ ಇಲ್ಲಿಗೆ ಬರುತ್ತೆ. ಯಾವ ಉತ್ತರನೂ ಕೊಡೋದಿಲ್ಲ. ಅವನು 20 ಸಲ ಕೇಳಿ ವಾಪಸ್ ಹೋಗ್ಬೋದು. ಮತ್ ಹಂಗೂ ವಾಪಸ್ ಹೋಗ್ಲಿಲ್ಲ, ನೀನು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಮಾಡು ನೀನು, ಉಪಸರ್ಗ ಅಂತ ತಿಳ್ಕೊಂಡು ಸಹನೆ ಮಾಡ್ತೇವೆ. ಇದು ನಿಜವಾಗಿ ಮುನಿಗಳ ಸ್ವರೂಪ ಇದೆ. ಸತ್ಯ ಮಹಾವೃತ ಈ ರೀತಿಯಾಗಿ ಪಾಲನೆ ಆಗುತ್ತೆ. ಸತ್ಯವನ್ನ ಹೇಳೋದು ಮಾತ್ರ ಸತ್ಯ ಮಹಾವೃತ ಅಲ್ಲ, ಮೌನವಾಗಿರೋದು ಕೂಡ ಸತ್ಯ ಮಹಾವೃತ ಇದೆ. ಇದು ನಮಗೆ ಅರ್ಥ ಆಗಬೇಕಲ್ಲ ಏನ್ ಹೇಳ್ತಿದ್ದಾರೆ. ಸತ್ಯವನ್ನ ಹೇಳೋದು ಮಾತ್ರ ಸತ್ಯ ಅಲ್ಲ, ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿರೋದು ಕೂಡ ಸತ್ಯದ ಪಾಲನೆನೇ ಇದೆ. ಆದ್ರೆ ನಮಗೆ ಮೌನವಾಗಿರೋದಂದ್ರೆ ಏನನ್ಸುತ್ತೆ? ಆ ವಿಚಾರದ ಸಮ್ಮತಿ ಅನ್ಸುತ್ತೆ. ಸಮ್ಮತಿ ಎಲ್ಲ, ಮೌನವಾಗಿರುವಂಥದ್ದು ಸಮತಾಭಾವ ಇದೆ, ವೀತರಾಗತೆ ಇದೆ, ವೀತರಾಗ ಪರಿಣತಿ ಇದೆ. ಹಾಗಾಗಿ ಅದು ಸತ್ಯ ಮಹಾವೃತದ ವಿಚಾರ ಇದೆ. ಆದರೆ ಮನುಷ್ಯ ಕೂಡ, ಶ್ರಾವಕ ಕೂಡ ಸತ್ಯ ವಿಚಾರದಲ್ಲಿ ಎಷ್ಟು ಸಾಧ್ಯವಿದೆಯೋ ಸತ್ಯವನ್ನು ತಿಳಿದು ಮಾತಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡೋದು ಶ್ರೇಯಸ್ಕರ ಇದೆ. ಈ ರೀತಿಯಾಗಿ ಸತ್ಯದ ವಿಚಾರ ಇದೆ. ಮುಂದಿನ ಪಾಪ ಯಾವುದಿದೆ? ಕಳ್ಳತನ, ಚೋರಿ. ಕಳ್ಳತನ ಯಾವುದಕ್ಕನ್ನೋದು ನಮಗೆಲ್ಲ ಗೊತ್ತಿದೆ. ಬೇರೆಯವ್ರ ವಸ್ತುವನ್ನು ತಗೊಳ್ಳೋದು ಕಳ್ಳತನ ಇದೆ. ಇಷ್ಟು ಮಾತ್ರ ಇಲ್ಲ, ಏನು ಹೇಳಿ, ಕಳ್ಳತನದಲ್ಲೂ ಎರಡು ಭೇದ, ಒಂದು ದ್ರವ್ಯ, ಇನ್ನೊಂದು ಭಾವ. ದ್ರವ್ಯ ಕಳ್ಳತನ ಯಾವುದಕ್ಕಂದ್ರು ಬೇರೆಯವರ ಇಟ್ಟಿರುವಂತಹ ವಸ್ತುವನ್ನ ಅಥವಾ ಮರೆತು ಹೋಗಿರುವಂತಹ ವಸ್ತುವನ್ನ ತಾನು ತಗೊಳ್ಳೋದು ಅಥವಾ ಅವರ ಪರ್ಮಿಷನ್ ಇಲ್ಲದೆ ಬೇರೆಯವರಿಗೆ ಕೊಡೋದು. ಇದೆಲ್ಲ ಏನಿದೆ, ಇದೆಲ್ಲ ದ್ರವ್ಯ ಕಳ್ಳತನ ಇದೆ. ಪರ್ಮಿಷನ್ ಇಲ್ಲದೆ ಎತ್ಕೊಂಡೆ ಅವ್ರಿಗೆ ಹೇಳೇ ಇಲ್ಲ. ನಮ್ಗೆ ಎಷ್ಟು ಸಲ ಇದು ಕಳ್ಳತನೇನೆ ಅನ್ಸೋದಿಲ್ಲ, ಆದರೆ ನಿಜವಾಗ್ಲೂ ಕಳ್ಳತನ ಇದೆ. ಬೇರೆಯವರಿಗೆ ತೆಗೆದು ಬೇರೆಯವ್ರಿಗೆ ಕೊಟ್ಟುಬಿಟ್ಟೆ.
ಇದೇನಾಯ್ತು, ಇದು ಕಳ್ಳತನನೇ ಆಯ್ತಲ್ಲ. ಅಚ್ಚಾ, ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ, ರಸ್ತೆ ಮಧ್ಯದಲ್ಲಿ ಏನ 1,000 ರೂಪಾಯಿ ನೋಟ್, 1,000 ರೂಪಾಯಿ ಇಲ್ಲ, ಈಗ 500 ರೂಪಾಯಿ ನೋಟ್ ಬಿದ್ದಿದೆ. 500 ರೂಪಾಯಿ ನೋಟ್ ಬಿದ್ದಿದೆ. 500 ರೂಪಾಯಿ ನೋಟನ್ನ ತಗೊಳ್ಳೋದೋ ಬೇಡವೋ, ಏನ್ ಮಾಡೋದು? ಏನನ್ಸುತ್ತೆ ನಮ್ಗೆ? 500 ರೂಪಾಯಿ ನೋಟ್ ರಸ್ತೆಯಲ್ಲಿ ಬಿದ್ದಿದೆ, ಎತ್ಕೊಳ್ಳೋದೋ ಎತ್ಕೋಬಾರ್ದು? ಏನನ್ಸುತ್ತೆ ನಮ್ಗೆ? ವಿಚಾರ ಮಾಡಲಿಕ್ಕೆ ಟೈಮ್ ಕೊಡ್ತಾ ಇದ್ದೇನೆ. ನಮಗನ್ಸುತ್ತೆ ನಾನು ಎತ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಎತ್ಕೋತಾರೆ, ಇನ್ಯಾರು ಎತ್ಕೊಳ್ಳೋಕ್ಕಿಂತ ಒಳ್ಳೇದು ನಾನೇ ಎತ್ಕೊಂಡ್ಬಿಡ್ತೀನಿ. ಏನನ್ಸುತ್ತೆ? ಅಚ್ಚಾ ಟೀಕೆ, ಎತ್ಕೊಂಡ್ಬಿಟ್ಟು ನಾನೇನು ಜೇಬಿಗೆ ಹಾಕ್ಕೊಳ್ದಿಲ್ಲ, ಎತ್ಕೊಂಡ್ಬಿಟ್ಟು ಹೋಗಿ ನಾನು ಗುಲ್ಲಕ್ ದಾನ್ ಪೇಟಿಗೆ ಹಾಕ್ತೇನೆ, ದಾನ ಪಾತ್ರಕ್ಕೆ ಹಾಕ್ತೇನೆ, ಅಥವಾ ಮಂದಿರಲ್ಲಿ ಕೊಟ್ಟು ರಸೀದಿ ಬರೆಸ್ತೇನೆ. ರಸೀದಿ ಯಾರ ಹೆಸರು ಮೇಲೆ ಬರೆಸ್ತೀಯಪ್ಪ? ನಿನ್ನ ಹೆಸರು ಮೇಲೆ. ದಾನ ಪಾತ್ರದಲ್ಲಿ ಹಾಕದೆ ಯಾರದ್ದು ಅನ್ಕೊಂಡು ಹಾಕ್ದೆ? ಮೊದಲು ಗ್ರಹಣ ಆಯಿತು, ಪರವಸ್ತು ನನ್ನದು ಅಂತ ಗ್ರಹಣೆ ಆಯಿತು, ನನ್ನದು ಅಂತ ಗ್ರಹಣೆ ಆಗಿ ಆನಂತರ ಅದನ್ನು ದಾನ ಪಾತ್ರದಲ್ಲಿ ಹಾಕ್ತಾನೆ. ಏನು ಹೇಳ್ತಾರೆ? ಹಾಗಾದ್ರೆ ದಾನ ಪಾತ್ರದಲ್ಲಿ ಯಾರ್ದನ್ನ ಹಾಕದೆ ನೀನು? ದಾನ ಪಾತ್ರದಲ್ಲಿ ಹಾಕಬೇಕಾದ್ರೆ ನನ್ನ ಜೇಬುದಿಂದ ತೆಗೆದು 500 ರೂಪಾಯಿ ಹಾಕಬೇಕು. ಬೇರೆಯವರ ಸಂಪತ್ತಿಯನ್ನ ತೆಗೆದು ದಾನ ಮಾಡುವಂತಹ ಯಾವುದೇ ರೀತಿಯಾದಂತಹ ಪರಂಪರೆ ಜಿನಾಗಮದಲ್ಲಿ ಸ್ವೀಕಾರ್ಯ ಇಲ್ಲ. ಇದು ಹೆಂಗೆ ಸ್ವೀಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇದೆ? ಬೇರೆಯವನ ಸಂಪತ್ತಿ ಇದೆ, ಬಹುಶಃ ಬಿದ್ದು 10 ನಿಮಿಷ ಆಗಿದೆ, ಯಾರು ನೋಡಿಲ್ಲ, ಇನ್ನೊಂದು 2 ನಿಮಿಷದಲ್ಲಿ ಯಾರ್ದು ಬಿದ್ದಿದೆ ಅವನಲ್ಲಿ ಬರ್ಬೋದು, ಬರ್ಬೋದು, ಬರ್ದೇ ಇರ್ಬೋದು, ಏನಾದ್ರೂ ಆಗ್ಬೋದು. ಆದ್ರೆ ಅದನ್ನ ಎತ್ತುಕೊಳ್ಳುವಂತಹ ಅನುಮತಿ ಯಾರಿಗಿದೆ? ಯಾರ ವಸ್ತು ಇದೆ ಅವನ್ನ ಬಿಟ್ಟು ಯಾರಿಗೂ ಅನುಮತಿ ಇಲ್ಲ, ಆದ್ರೂ ಎತ್ಕೊಂಡ್ಬಿಡ್ತೇನೆ. ರಸ್ತೆಯಲ್ಲಿ ಮೊಬೈಲ್ ಬಿತ್ತು, ಮೊಬೈಲ್ ಬಿದ್ದ ತಕ್ಷಣ ಇನ್ನೇನು ಎಷ್ಟು ದೂರ ಹೋಗ್ಬೋದು ಅವನು? ಸ್ವಲ್ಪ ದೂರ ಹೋಗಿರ್ಬೋದು, ಪುನಃ ವಾಪಸ್ ಬರ್ತಾನೆ, ತಗೋತಾನೆ, ಎತ್ಕೋತಾನೆ, ಹೋಗ್ತಾನೆ, ಏನೋ ಒಂದಾಗುತ್ತೆ. ಆದ್ರೆ ನಾನು ಎತ್ಕೊಂಡ್ರೆ ಅದು ಅವನಿಗೆ ಸಿಗೋದು ಎಷ್ಟು ಕಷ್ಟ ಇದೆ. ಅನೇಕ ಈ ರೀತಿಯಾದ ವಿಚಾರಗಳಿದೆ. ನಮಗೆ ಬನಾರಸಿ ದಾಸ್ಜಿ ಕತೆ ಗೊತ್ತಿದೆ, ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಸುಮಾರು ಜನಕ್ಕೆ ಗೊತ್ತಿಲ್ಲದೇನೋ ಇರ್ಬೋದು. ಬನಾರಸಿ ದಾಸ್ ಅನ್ನುವಂತಹ ಒಬ್ಬ ದೊಡ್ಡ ವಿದ್ವಾಂಸರಾದರು ರಾಜ ಅಕ್ಬರ್ನ ಕಾಲದಲ್ಲಿ. ವದಂತಿಗಳ ಪ್ರಕಾರ ಅಕ್ಬರ್ ರಾಜನ ಜೊತೆಗೆ ಚೆಸ್ ಆಡ್ತಾ ಇದ್ದಂತಹ ವ್ಯಕ್ತಿತ್ವ ಯಾರು? ಪಂಡಿತ್ ಬನಾರಸಿ ದಾಸ್. ದೊಡ್ಡ ವಿದ್ವಾಂಸರಾಗಿದ್ರು, ದೊಡ್ಡ ಕವಿ. ಅವರು ತಮ್ಮ ಆತ್ಮಕಥೆಯನ್ನ ಬರೀತಾರೆ, ದ ಫಸ್ಟ್ ಬಯೋಗ್ರಫಿ ಆಫ್ ಹಿಂದಿ ಲಿಟ್ರೇಚರ್. ಹಿಂದಿ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಆತ್ಮಕಥೆ ಇದೆ ಇದು. ಇದಕ್ಕಿಂತ ಮೊದಲು ಯಾವ ಆತ್ಮಕಥೆನೂ ಇಲ್ಲ ಹಿಂದಿ ಸಾಹಿತ್ಯದಲ್ಲಿ. ಬಹಳ ಅದ್ಭುತವಾದಂತಹ ಆತ್ಮಕಥೆಯನ್ನ ಬರೀತಾರೆ ಪಂಡಿತ್ ಬನಾರಸಿ ದಾಸ್. ಅವರ ಆ ಆತ್ಮಕಥೆಯಲ್ಲಿ ಎಲ್ಲವನ್ನೂ ಬರೀತಾರೆ. ಅವರು ಯಾವ್ಯಾವ ರೀತಿಯಾದ ಪಾಪವನ್ನ ಮಾಡಿದ್ರು, ಎಂತೆಂತಹ ಪಾಪ ಪರಿಣಾಮಗಳು ಬಂತು, ಆ ನಂತರ ಯಾವ ರೀತಿಯಾಗಿ ಸುಧಾರಣೆಯನ್ನ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಜ್ಞಾನೋದಯ ಆಯಿತು, ಎಲ್ಲವನ್ನ ನಿಷ್ಪಕ್ಷವಾಗಿ ಬರೆದಿದ್ದಾರೆ. ಅದು ನಿಜವಾದ ಆತ್ಮಕಥೆ ಇದೆ. ಇವಾಗಿನ ಆತ್ಮಕಥೆಗಳಲ್ಲಿ ಒಳ್ಳೇದು ಮಾತ್ರ ಇರುತ್ತೆ, ಕೆಟ್ಟದ್ದು ಯಾವುದೂ ಇರೋದಿಲ್ಲ. ಆ ರೀತಿ ಆತ್ಮಕಥೆ ಎಲ್ಲ ನಿಷ್ಪಕ್ಷವಾಗಿ ಎಲ್ಲವನ್ನು ಬರೆದಿದ್ದಾರೆ. ಆ ಆತ್ಮಕಥೆಯಲ್ಲಿ ಒಂದು ಘಟನೆ ಬರುತ್ತೆ. ಏನು ಘಟನೆ ಬರುತ್ತೆ? 4 ಜನ ಕಳ್ಳರು ಬನಾರಸಿ ದಾಸ್ಜಿ ಮನೆಗೆ ಕಳ್ಳತನ ಮಾಡಕ್ ಬರ್ತಾರೆ ರಾತ್ರಿ. ಕಳ್ಳತನ ಮಾಡಕ್ಕೆ ಬರ್ತಾರೆ. ಅವಾಗ ಏನಿರುತ್ತೆ ಕಳ್ಳತನ ಮಾಡಕ್ಕೆ? ಮುಖ್ಯವಾಗಿ ಅಂತೂ ಧಾನ್ಯವನ್ನ ಎತ್ಕೊಂಡು ಹೋಗುವಂತದ್ದು ಬಹಳ ಸುಲಭವಾದ ಕೆಲಸ ಆಗಿತ್ತು ಅವಾಗ. ಯಾಕಂದ್ರೆ ಎಲ್ರ ಮನೆಯಲ್ಲೂ ಚೀಲುಗಟ್ಟಲೆ ಧಾನ್ಯ ಇರುವಂಥದ್ದು
ಸಹಜವಾದ ಸಂಗತಿ. ಧಾನ್ಯಗಳನ್ನ ತಗೊಂಡು ಎತ್ಕೊಂಡು ಕಳ್ಳತನ ಮಾಡ್ಲಿಕ್ಕೆ ರಾತ್ರಿ 4 ಜನ ಬಂದಿದ್ದಾರೆ. 3 ಜನಕ್ಕೆ ಒಬ್ಬರು ಇನ್ನೊಬ್ಬರು ತಲೆ ಮೇಲೆ ಹೊರಿಸ್ತಾರೆ ಧಾನ್ಯಗಳ ಮೂಟೆಯನ್ನ. ಮತ್ತು 4ನೇವನಿಗೆ ಹೊರಸಕ್ಕೆ ಇನ್ಯಾರು ಇಲ್ವಲ್ಲ. ಏನಾಗುತ್ತೆ, ಆ ಬನಾರಸಿ ದಾಸ್ಜಿ ಸ್ವಯಂ ಬಂದ್ಬಿಟ್ಟು ಅವನಿಗೆ ಅದನ್ನ ತಲೆ ಮೇಲೆ ಹೊರಿಸ್ಬಿಟ್ಟು ಕಳಿಸ್ತಾರೆ. ಮನೆಗೆ ಬರ್ತಾರೆ ಇವ್ರು 4 ಜನ ಕಳ್ಳರು. 4 ಜನ ಕಳ್ಳರು ಕುಳಿತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ತಂತು ಎಲ್ಲ ಆಯ್ತು. ಅವಾಗ ಅವ್ರಿಗೆ ಫ್ಲಾಶ್ ಆಗುತ್ತೆ, ನಾವು 3 ಜನ ಏನೋ ಒಬ್ಬರನ್ನೊಬ್ಬರಿಗೆ ಹೊತ್ತಿಸ್ಕೊಂಡು ಬಂದ್ವಿ, ಈ 4ನೇವನಿಗೆ ಯಾರು ಮೂಟೆ ಹೊತ್ತಿಸಿದ್ದು? ಅಷ್ಟರಲ್ಲೇ ಅವ್ರಿಗೆ ಗೊತ್ತಾಗತ್ತೆ ನಾವು ಯಾರ ಮನೆಗೆ ಹೋಗಿದ್ವಿ ಅಂತ. ಓ, ನಾವು ಮಹಾಜ್ಞಾನಿ ಪಂಡಿತ್ ಬನಾರಸಿ ದಾಸಿ ಮನೆಗೆ ಹೋಗಿದ್ವಿ, ಅವರೇ ನಮಗೆ ತಲೆ ಮೇಲೆ ಮೂಟೆ ಹೊರಿಸ್ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಾಪಸ್ ಎಲ್ಲಾ ಮೂಟೆಗಳನ್ನ ತಂದುಬಿಟ್ಟು ಅವ್ರ ಮನೆಗೆ ತಂದು ಕೊಟ್ಟು ಹೋಗ್ತಾರೆ. ನಾನು ಹೇಳುವಂತ ತಾತ್ಪರ್ಯ ಸುಮಾರು 400 ವರ್ಷಗಳ ಹಿಂದಿನ ಕಥೆ. ಆ ಸಮಯದಲ್ಲಿ ಆ ವ್ಯಕ್ತಿಯ ಯಾವ ಭಾವದಶೆ ಇದೆ, ಮನೋದಶೆ ಇದೆ, ಅದು ಯಾವ ರೀತಿಯಾಗಿದೆ. ಕಳ್ಳರು ಬಂದಿದ್ದಾರೆ ಆದರೂ ಕೂಡ ಹೊತ್ತಿಸಿ ಕಳಿಸ್ತಾ ಇದ್ದಾರೆ. ಆದರೆ ನಮಗೆ ಯಾವ ರೀತಿಯಾದ ಪರಿಣಾಮ ಬರುತ್ತೆ? ಅನೇಕ ರೀತಿಯಾದ ಸೂಕ್ಷ್ಮ ಹಾಗೂ ಸ್ಥೂಲ ಕಳ್ಳತನಗಳಿದೆ. ಚಾಣಕ್ಯನ ಉದಾಹರಣೆಯನ್ನ ನಾವು ನೋಡ್ತೇವೆ. ಚಾಣಕ್ಯನನ್ನ ಮಾತಾಡಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬಂದಾಗ, ಚಾಣಕ್ಯ ಯಾವ ದೀಪವನ್ನ ಉರಿಸಿ ಸರ್ಕಾರಿ ಕೆಲಸ ಮಾಡ್ತಾ ಇದ್ರು ಅದನ್ನ ಆರಿಸ್ಬಿಟ್ಟು ಇನ್ನೊಂದು ದೀಪವನ್ನ ಹಚ್ಚುತ್ತಾರೆ. ಯಾಕೆ ಅಂತ ಕೇಳಿದ್ರೆ, ಆಗ ನಾನು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೆ, ಸರ್ಕಾರಿ ಖರ್ಚಲ್ಲಿ ದೀಪ ಉರಿತಾ ಇತ್ತು, ಈಗ ನಾನು ಸಾಂಸಾರಿಕ ನಮ್ಮ ವೈಯಕ್ತಿಕ ವಿಚಾರವನ್ನ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಈ ಯಾವ ನನ್ನ ಸಂಪಾದನೆ ಇದೆ ಅದರಲ್ಲಿರೋ ದೀಪವನ್ನ ನಾನು ಹಚ್ಚುತ್ತಾ ಇದ್ದೀನಿ ಅಂತ ಹೇಳ್ತೇನೆ. ಇಷ್ಟು ರೀತಿಯಾದಂತಹ ಯಾವ ನ್ಯಾಯ ನೀತಿಯ ಒಂದು ಸ್ಥಿತಿ ಇದೆ, ಅದು ಜಿನ ಧರ್ಮದ ಅನುಯಾಯಿಗಳ ಒಂದು ಪ್ರತೀಕ ಇತ್ತು. ಜಿನ ಧರ್ಮದ ಅನುಯಾಯಿಗಳನ್ನ ರಾಜ ಮಹಾರಾಜರ ದರ್ಬಾರಲ್ಲಿ ಯಾವತ್ತೂ ಕೂಡ ಪುಸ್ತಕ ಕೊಟ್ಟು ಪ್ರತಿಜ್ಞೆ ಮಾಡಿಸ್ತಾ ಇರಲಿಲ್ಲ, ನಾನು ಏನು ಹೇಳ್ತೀನಿ ಅದನ್ನು ನಿಜಾನೇ ಹೇಳ್ತೀನಿ ಅಂತ. ಅಷ್ಟು ನ್ಯಾಯ ನೀತಿಗೆ ಪ್ರಸಿದ್ಧವಾದಂತಹ ಜಿನ ಧರ್ಮದ ಅನುಯಾಯಿಗಳಿದ್ದದನ್ನ ನಾವು ಇತಿಹಾಸದಲ್ಲಿ ಕೂಡ ನೋಡ್ತೇವೆ. ನಾನು ವಿದ್ವಾಂಸ ಪರಂಪರೆಯನ್ನ ಪ್ರಾರಂಭ ಮಾಡಿದಂತಹ ಗೋಪಾಲ್ ದಾಸ್ ಜಿ ಬರಯ್ಯ ಅವರ ಕಥೆಯನ್ನ ಹೇಳಿದ್ದೆ, ನೆನಪಿದ್ರೆ ಎಲ್ಲರಿಗೂ. ಟ್ರೈನಲ್ಲಿ ಹೋಗಿ ಜರ್ನಿ ಮುಗಿದೋದ್ಮೇಲೆ ಜ್ಞಾಪಕ ಬರುತ್ತೆ, ನನ್ನ ಮಗನಿಗೆ ಇವತ್ತು 3 ವರ್ಷ ಕಂಪ್ಲೀಟ್ ಆಗಿದೆ ಅಂತ. ಅರ್ಧ ಟಿಕೆಟ್ ತಗೋಬೇಕಲ್ಲ, ಪುನಃ ಹೋಗಿ ಟಿಕೆಟ್ ಅವನ ಹತ್ರ ಹೋಗಿ ಅರ್ಧ ಟಿಕೆಟನ್ನು ತಗೋತಾರೆ. ಯಾವುದಕ್ಕೆ? ಯಾರು ಕೇಳೋದಿಲ್ಲ, ಜರ್ನಿ ಮುಗಿದೋಗಿದೆ, ಇವನಿಗೆ 3 ವರ್ಷ ಇವತ್ತೇ ಕಂಪ್ಲೀಟ್ ಆಗಿದೆ ಅಂತಾನು ಯಾರಿಗೂ ಗೊತ್ತಿಲ್ಲ, ಆದ್ರೂ ಹೋಗಿ ಟಿಕೆಟ್ ತಗೊಂಡ್ಬರ್ತಾರೆ. ಅವಾಗಿದ್ದಂತಹ ಜವಾಹರ್ಲಾಲ್ ನೆಹರು ತನಕನೂ ಈ ವಿಚಾರಗಳು ಹೋಗುತ್ತೆ. ಇಂತಹ ಇತಿಹಾಸದಲ್ಲಿ ಅನೇಕ ರೀತಿಯಾದ ಘಟನೆಗಳನ್ನ ನಾವು ನೋಡ್ಬೋದಿದೆ. ಇದೆಲ್ಲ ಲೌಕಿಕ ವ್ಯವಹಾರದ ವಿಚಾರಗಳಲ್ಲಿ ಈ ಯಾವ ಅಣುವೃತ್ತಗಳಿದೆ ಅದನ್ನ ಪಾಲನೆ ಮಾಡ್ತಕ್ಕಂತಹ ಸ್ವರೂಪವನ್ನ ನಾವು ನೋಡ್ತೇವೆ. ಆದರೆ ಇದರ ಜೊತೆಗೆ ಯಾವ ಭಾವ ಕಳ್ಳತನ ಇದೆ, ಭಾವ ಚೋರಿ ಹೇ, ಭಾವ ಚೋರಿ ಕಿಸ್ಕೋ कहना, ಭಾವ ಚೋರಿ ಯಾವುದಕ್ಕನ್ನೋದು, ಭಾವನೆಗಳಲ್ಲಿ ಕಳ್ಳತನ ಮಾಡುವಂತಹ ಯಾವ ಪರಿಣಾಮ ಇದೆ, ಎಷ್ಟು ಸಲ ನಮಗೆ ಭದ್ರ ಪರಿಣಾಮಿ ಜೀವಿಗೂ ಕೂಡ ಉತ್ಪನ್ನ ಆಗುತ್ತೆ. ಕಳ್ಳತನ ಮಾಡುವಂತಹ ಪರಿಣಾಮಗಳಲ್ಲಿ ಅನೇಕ ಕೆಟಗರಿಗಳಿದೆ. ಎಷ್ಟೋ ಸಲ ಯಾವುದು ಬೇರೆಯವರ ಹತ್ರ ಇದೆ ಅದು ನನ್ನದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಇದು ಭಾವಚೋರಿ ಇದೆ, ಭಾವ ಕಳ್ಳತನ ಇದೆ. ನನ್ನ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಸೈಟ್ ಇದೆ, ಈ ಸೈಟ್ ಕೂಡ ನಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಭಾವ ಕಳ್ಳತನ ಇದೆ. ಸುಮ್ಮನೆ ಯಾಕೆ ಕಳ್ಳತನದ ಪಾಪವನ್ನ ಬಂದ ಮಾಡ್ತಾ ಇದೀಯಾ? ಅನೇಕ ರೀತಿಯಾದ ಭಾವನೆಗಳಲ್ಲಿ ಅನೇಕ ರೀತಿಯಾದಂತಹ ಅಸತ್ ಪರಿಣಾಮಗಳು ಉತ್ಪನ್ನ ಆಗುತ್ತಾನೆ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಫಲ ಇಲ್ಲ. ಆದರೆ
ಪಾಪದ ಬಂಧ ಅಂತೂ ನಿಯಮಿತವಾಗಿ ಆಗುತ್ತೆ. ಅನೇಕ ರೀತಿಯಾದ ಕಳ್ಳತನದ ಪರಿಣಾಮಗಳು. ನಮ್ಮ ಪ್ರಥಮಾನುಯೋಗವನ್ನು ಓದಿದ್ರೆ ಅನೇಕ ಕಥೆಗಳಿದೆ ಈ ಥರದ್ದು. ಕಳ್ಳತನದ ಮೇಲೆ, ಅಸತ್ಯದ ಮೇಲೆ ಅನೇಕ ರೀತಿಯಾದಂತಹ ವಿಚಾರಗಳಿದೆ. ಅದರ ಮೂಲ ಏನಿದೆ? ವಸ್ತುಗಳ ಗ್ರಹಣೆ ಆಗಲಿ ಅಥವಾ ಆಗದೇ ಇರಲಿ, ಮನಸ್ಸಿನಲ್ಲಿ ಗ್ರಹಿಸುವಂತಹ ಪರಿಣಾಮ ಉತ್ಪನ್ನ ಆದರೆ ಅಲ್ಲಿ ಕಳ್ಳತನದ ಪಾಪ ಬಂದ ಹಾಗೆ ಆಗುತ್ತೆ. ಏನು ಹೇಳ್ತಾರೆ? ವಸ್ತು ತಗೊಂಡಿಲ್ಲ, ತಗೋಬೇಕು ಅನ್ನೋ ಭಾವ ಆಯಿತು. ಹೇಳ್ತಾರಲ್ಲ, ಬೀಗ ನಾವು ಮನೆಗೆ ಮತ್ತೆ ಬೀರುಗಳಿಗೆ ಎಲ್ಲದಕ್ಕೂ ಬೀಗ ಹಾಕ್ತೀವಲ್ಲ, ಕೀ ಹಾಕ್ತೀವಲ್ಲ, ಲಾಕ್ ಮಾಡ್ತೀವಲ್ಲ. ಲಾಕ್ ಮಾಡುವಂಥದ್ದು ಕಳ್ಳರಿಗೋಸ್ಕರ ಅಲ್ಲ. ಈ ಲಾಕ್ ಮಾಡೋ ಸಿಸ್ಟಮ್ ಇದೆಯಲ್ಲ, ಈ ಲಾಕ್ ಮಾಡೋ ಸಿಸ್ಟಮ್ ಎಲ್ಲ ಕಳ್ಳರಿಗೋಸ್ಕರ ಅಲ್ಲ. ಈ ಲಾಕ್ ಮಾಡೋ ಸಿಸ್ಟಮ್ ಎಲ್ಲ ಭದ್ರ ಪರಿಣಾಮಿ ಜೀವಿಗಳಿಗೆ, ಸಭ್ಯ ಜೀವಿಗಳಿಗೆ. ಯಾಕಂದ್ರೆ ಲಾಕು ಮಾಡಿದ್ರೆ ಇವನಿಗೇನೋ ಪರಿಣಾಮ ಉತ್ಪನ್ನ ಆಗೋದಿಲ್ಲ. ಆದ್ರೆ ಲಾಕ್ ತೆಗೆದು ಬಿಟ್ಟಿದ್ದಿದ್ರೆ ಇವನ ಪರಿಣಾಮಗಳು ಕೂಡ ಹಾಳಾಗೋದು ಸಾಧ್ಯ ಇದೆ. ಅದನ್ನ ನೋಡಿ ಇವನಿಗೂ ತಗೊಳ್ಳೋ ಪರಿಣಾಮ ಬರೋದು ಸಾಧ್ಯ ಇದೆ. ಕಳ್ಳನಿಗೆ ಲಾಕು ಗೀಕು ಇದ್ದದ್ದು ಏನ್ ಸಂಬಂಧ ಇದೆ? ಕಳ್ಳ ಅಂತೂ ಲಾಕನ್ನ ಮುರಿದು ಬಿಟ್ಟು ಎತ್ಕೊಂಡು ಹೋಗ್ತಾನೆ. ಅವನಿಗೂ ಲಾಕ್ಗೂ ಸಂಬಂಧ ಇಲ್ಲ. ಕಳ್ಳನಿಗೋಸ್ಕರ ಲಾಕ್ಗಳು ಇರೋದಿಲ್ಲ. ಲಾಕ್ಗಳು ಯಾರಿಗಿರುತ್ತೆ? ಭದ್ರ ಪರಿಣಾಮಿಗೆ, ಸಭ್ಯ ಜೀವಕ್ಕೋಸ್ಕರ. ಲಾಕ್ ತೆಗೆದಿದ್ದನ್ನ ನೋಡಿ ಅವನ ಪರಿಣಾಮಗಳು ಹಾಳಾಗಬಾರ್ದು ಅಂತ ಹೇಳಿ ಸಭ್ಯ ಜೀವಿಗೋಸ್ಕರ ಲಾಕ್ಗಳಿರುತ್ತೆ. ಹಾಗೆ ಪರಿಣಾಮಗಳಲ್ಲಿ ಯಾವ ಪರವಸ್ತುಗಳನ್ನ ಗ್ರಹಣೆ ಮಾಡುವಂತಹ ಭಾವ ಉತ್ಪನ್ನ ಆಗುತ್ತೆ, ಆ ಭಾವಕ್ಕೆ ನಿಜವಾಗಿ ಆಚಾರ್ಯರು ಭಾವ ಕಳ್ಳತನ ಅಂತ ಕರೆದಿದ್ದಾರೆ. ಅದು ಭಾವ ಕಳ್ಳತನ ಇದೆ. ಹೀಗೆ ಈ ಪಾಪಗಳ ವಿಚಾರ ಇದೆ. ಸ್ಥೂಲವಾಗಿ ಪಾಪಗಳ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇವೆ. ಎಷ್ಟು ಸಾಧ್ಯ ಇದೆ ಅಷ್ಟು. ಇದರಲ್ಲಿ ಯಾವ ಸೂಕ್ಷ್ಮ ವಿಚಾರಗಳು ಇಲ್ಲ. ಆದರೆ ಅನೇಕ ಸಮಯದಲ್ಲಿ ನಮಗೆ ಈ ವ್ಯಾವಹಾರಿಕ ವಿಚಾರದಲ್ಲೂ ಕೂಡ ಪಾಪಗಳನ್ನು ಯಾವ ರೀತಿಯಾಗಿ ತ್ಯಾಗ ಮಾಡಬೇಕು ಅಂತ ಬಹಳ ಸಂದೇಹಗಳು ಉಂಟಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಜಿನಧರ್ಮದ ಪ್ರಕಾರ ನಾವು 3 ಪಾಪಗಳ ಚರ್ಚೆಯನ್ನ ಇಲ್ಲಿವರೆಗೆ ಮಾಡಿದ್ದೇವೆ. ಮುಂದಿನ 2 ಪಾಪಗಳ ಚರ್ಚೆಯನ್ನ ನಾಳೆಗೆ ಮಾಡೋದಿದೆ. ಈಗ ಸಮಯ ಆಗಿದೆ. ಹಾಗಾಗಿ ಈ ರೀತಿಯಾದ ಪಾಪ ಪರಿಣಾಮಗಳನ್ನು ತ್ಯಾಗ ಮಾಡಿ ಜೀವನದಲ್ಲಿ ಅತ್ಯಂತ ಸಾತಿಶಯ ಶುಭ ಪರಿಣಾಮಗಳು ಬಂದು ಆ ಮೂಲಕ ಅಜ್ಞಾನವನ್ನು ತ್ಯಾಗ ಮಾಡಿ ಸಮ್ಯಕ್ತವನ್ನು ಪಡೆಯುವಂತಹ ಪರಿಣಾಮದ ಮೂಲಕ ಇವತ್ತಿನ ಸ್ವಾಧ್ಯಾಯವನ್ನು ನಾವು ಇಲ್ಲೇ ವಿರಾಮ ಮಾಡೋದಿದೆ.